ಎರಡು ತುಂಬಾ ವಿಶೇಷವಾಗಿರುವಂತಹ ಕೀಗಳ ಹಿಂದೆ ನೂರಾರು ಜನ ಬಿದ್ದ್ಬಿಟ್ಟಿದ್ದಾರೆ. ಅವುಗಳನ್ನ ತಮ್ಮ ವಶಕ್ಕೆ ತಗೊಳ್ಬೇಕು ಅಂತ ಒಬ್ಬರಾದ್ಮೇಲೆ ಒಬ್ರು ಸಾಯ್ತಾನು ಕೂಡ ಹೋಗ್ತಿದ್ದಾರೆ. ಅಂತದ್ದು ಆ ಕೀಗಳಲ್ಲಿ ಏನಿದೆ, ಆ ಕೀಗಳನ್ನು ಉಪಯೋಗಿಸ್ಕೊಂಡು ಒಂದು ಲಾಕರ್ ಅನ್ನು ಓಪನ್ ಮಾಡಿದ್ರೆ ಅದ್ರೊಳಗಡೆ ಏನ್ ಸಿಗುತ್ತೆ, ಹಾಗೆ ಇಡೀ ಪ್ರಪಂಚದಲ್ಲಿ ಹೊಸದಾಗಿ ಹುಟ್ಟಿರುವಂತ ಒಂದು ಜೀವಿ ಮನುಷ್ಯರನ್ನ ತನ್ನ ವಶಕ್ಕೆ ತಗೊಂಡು ಹೇಗೆ ಅವರನ್ನ ಸಾಯಿಸ್ತಾ ಹೋಗ್ತಿದೆ ಅಂತ ನಾವು ತಿಳ್ಕೋಬೇಕು ಅಂತಂದ್ರೆ ಈ ಮೂವಿನ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಮಿಷನ್ ಇಂಪಾಸಿಬಲ್ ಡೆಡ್ ರೆಕನಿಂಗ್ ಅಂತ. ಕತೆ ಶುರುವಾದಾಗ ಬರೀ ಮಂಜುಗಡ್ಡೆಗಳಿಂದಾನೇ ತುಂಬಿಕೊಂಡಿರುವಂತ ಬೇರಿಂಗ್ ಸಮುದ್ರದಲ್ಲಿ ಹೋಗ್ತಿರುವಂತ ರಷ್ಯನ್ ಮಿಲಿಟರಿಯ ಒಂದು ಸಬ್ಮರೀನ್ ನಮಗೆ ತೋರಿಸ್ತಾರೆ. ಇದ್ರೊಳಗಡೆ ಇಬ್ರು ರಷ್ಯನ್ ಆಫೀಸರ್ಸ್ ಗಳು ಎರಡು ವಿಚಿತ್ರವಾಗಿರುವಂತ ಕೀನ ಜಾಯಿಂಟ್ ಮಾಡಿ ಒಂದು ಲಾಕರ್ ಅನ್ನು ಓಪನ್ ಮಾಡ್ತಾರೆ. ಇದರಲ್ಲಿ AI ಡಿಫೆನ್ಸ್ ಸಿಸ್ಟಮ್ ಇರುತ್ತೆ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಿಫೆನ್ಸ್ ಸಿಸ್ಟಮ್ ಇರುತ್ತೆ. ಇದ್ರೊಳಗಡೆ ಒಂದು ಹಾರ್ಡ್ ಡಿಸ್ಕ್ ಅನ್ನ ಇಟ್ಟು ಮತ್ತೆ ಅದನ್ನ ಲಾಕ್ ಮಾಡಿ ಎರಡು ಕೀಗಳನ್ನ ಸಪರೇಟ್ ಮಾಡ್ಕೊಂಡು ಎರಡು ಆಫೀಸರ್ಸ್ ಗಳು ಇಟ್ಕೋತಾರೆ. ಅಷ್ಟೇ ಅಲ್ಲದೆ ಈ AI ನ ತುಂಬಾ ಸೇಫ್ ಆಗಿರುವಂತ ಜಾಗದಲ್ಲಿ ಇಟ್ಟಿರ್ತಾರೆ. ಹೀಗೆ ಈ ರಷ್ಯನ್ ಸೋಲ್ಜರ್ಸ್ ಗಳೆಲ್ಲ ಸಬ್ಮರೀನ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಇವರ ರಡಾರ್ ನಲ್ಲಿ ಅಮೆರಿಕದ ಒಂದು ಸಬ್ ಮರೀನ್ ಡಿಟೆಕ್ಟ್ ಆಗುತ್ತೆ. ಇವ್ರಿಗನ್ನಿಸ್ತಿರುತ್ತೆ ಅಮೆರಿಕದವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿದ್ದಾರೆ ಅಂತ. ಇದರಿಂದ ಇವರೆಲ್ಲರೂ ಸ್ವಲ್ಪ ಟೆನ್ಷನ್ ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಇವರು ಮಾತಾಡ್ತಿರೋದನ್ನ ಆ AI ಡಿವೈಸ್ ಕೂಡ ಕೇಳಿಸ್ಕೊತಿರುತ್ತೆ. ನಂತರ ಇವರು ಮಿಸೈಲ್ ಗಳನ್ನ ಲೋಡ್ ಮಾಡ್ಕೊಂಡು ಅಮೆರಿಕದ ಸಬ್ ಮರೀನ್ ಇವ್ರ ಕಡೆಗೆ ಬರ್ತಿದ್ದಂಗೆನೆ ಅದನ್ನ ಬ್ಲಾಸ್ಟ್ ಮಾಡೋದಕ್ಕೆ ಅಂತ ಮಿಸೈಲ್ ಗಳನ್ನ ಕಳಿಸ್ತಾರೆ. ಈಗ ಒಂದು ದೊಡ್ಡ ಬ್ಲಾಸ್ಟ್ ಆಗುತ್ತೆ ಅಂತ ಇವರೆಲ್ಲರೂ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಆದ್ರೆ ಅದೇ ಸಮಯಕ್ಕೆ ಇವರ ರಡಾರ್ ನಲ್ಲಿ ಡಿಟೆಕ್ಟ್ ಆಗಿತ್ತಲ್ಲ ಅಮೆರಿಕದ ಸಬ್ ಮರೀನ್, ಅದು ಇದ್ದಕ್ಕಿದ್ದಂಗೆನೆ ಮಾಯ ಆಗೋಗುತ್ತೆ. ಇಲ್ಲೆಲ್ಲ ಏನ್ ನಡೀತಿದೆ ಅಂತಾನೆ ಇವರಿಗೆ ಅರ್ಥ ಆಗ್ತಿರೋದಿಲ್ಲ. ಆಗ ನಮ್ಗೆ ಗೊತ್ತಾಗುತ್ತೆ ಈ ರಷ್ಯನ್ ಸೋಲ್ಜರ್ಸ್ ಗಳಿಗೆ ಅಮೆರಿಕದ ಸಬ್ ಮರೀನ್ ಇವ್ರ ಕಡೆಗೆ ಬರ್ತಿರೋ ರೀತಿ ಕಾಣಿಸೋ ಹಾಗೆ ಮಾಡಿದ್ದು ಬೇರೆ ಯಾರು ಅಲ್ಲ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಈಗ ಇವರೆಲ್ಲರೂ ಬಿಟ್ಟಿದ್ರಲ್ಲ ಮಿಸೈಲ್ ನ, ಅದು ಸೀದಾ ಇವರ ಸಬ್ ಮರೀನ್ ಕಡೆಗೆನೆ ಬರ್ತಿರುತ್ತೆ. ಅದನ್ನ ಸ್ಟಾಪ್ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಯಾವ ಸಿಸ್ಟಮ್ ಕೂಡ ವರ್ಕ್ ಆಗ್ತಿರೋದಿಲ್ಲ. ಇದರಿಂದ ನಮ್ಗೆ ಗೊತ್ತಾಗುತ್ತೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಷ್ಟು ಪವರ್ಫುಲ್ ಅಂತ. ಅದೇ ಸಮಯಕ್ಕೆ ಸ್ಟಾಪ್ ಮಾಡೋದಕ್ಕಾಗದೇ ಇರೋದ್ರಿಂದ ಮಿಸೈಲ್ ಬಂದು ಸಬ್ ಮರೀನ್ ಗೆ ಹೊಡಿತಿದ್ದಂಗೆನೆ ಬ್ಲಾಸ್ಟ್ ಆಗಿ ಸಬ್ಮರೀನ್ ಸೀದಾ ಬಂದು ಕೆಳಗಡೆ ಬೀಳುತ್ತೆ. ಆದ್ರೆ ಸಬ್ಮರೀನ್ ನ ಒಳಗಡೆ ಇದ್ದಂತ ರಷ್ಯನ್ ಸೋಲ್ಜರ್ಸ್ ಗಳೆಲ್ಲ ಅಲ್ಲಿಂದ ಮೇಲ್ ಬರ್ತಾರೆ. ಹಾಗೆ AI ನ ಕಂಟ್ರೋಲ್ ಮಾಡುವಂತ ಕೀಗಳು ಕೂಡ ಈ ಡೆಡ್ ಬಾಡಿಗಳಲ್ಲೇ ಇರ್ತವೆ. ನಂತರ ನಮ್ಗೆ ತೋರಿಸ್ತಾರೆ ಒಬ್ಬ ವ್ಯಕ್ತಿ IMF ಅಂದ್ರೆ ಇಂಪಾಸಿಬಲ್ ಮಿಷನ್ ಫೋರ್ಸ್ ನ ಏಜೆಂಟ್ ಆಗಿರುವಂತ ಈತನ್ ಹಂಟ್ ಹತ್ರ ಬಂದು ಒಂದು ಬ್ಯಾಗ್ ಅನ್ನ ಡೆಲಿವರ್ ಮಾಡಿ ಹೋಗ್ತಾನೆ. ಆ ಬ್ಯಾಗ್ ಅನ್ನ ಇವನು ಓಪನ್ ಮಾಡ್ತಿದ್ದಂಗೆನೆ ಅದ್ರಲ್ಲಿ ಒಂದು ರೆಕಾರ್ಡಿಂಗ್ ಇರುತ್ತೆ. ಅದ್ರಲ್ಲಿ ಕೀಟ್ರಾಜ್ ಅನ್ನೋ ಒಬ್ಬ ವ್ಯಕ್ತಿ ಹೇಳಿರ್ತಾನೆ, ನೀನು ಅಮೆರಿಕದವನಾಗಿ ಇದ್ಕೊಂಡು ಅಮೆರಿಕದ ಗವರ್ನಮೆಂಟ್ ಗೆ ಇಷ್ಟ ಆಗದಿರುವಂತ ಎಷ್ಟೋ ಕೆಲಸಗಳನ್ನೆಲ್ಲ ಮಾಡಿದ್ಯಾ, ಅದನ್ನೆಲ್ಲ ಕ್ಷಮಿಸಬೇಕು ಅಂತಂದ್ರೆ ನೀನ್ ನಮ್ಗೊಂದು ಕೆಲಸನ ಮಾಡ್ಕೊಡ್ಬೇಕು. ಅದೇನು ಅಂತಂದ್ರೆ ನಿನ್ನ ಫ್ರೆಂಡ್ ಆಗಿರುವಂತ ಎಲ್ಸಾ ಹತ್ರ ಒಂದು ವಿಶೇಷವಾಗಿರುವಂತ ಕೀ ಇದೆ. ಅದನ್ನ ಎಲ್ಸಾ ಒಬ್ಬ ಡೆಲಿವರಿ ಬಾಯ್ ನ ಸಾಯಿಸಿ ಕಿತ್ಕೊಂಡಿದ್ದಾಳೆ. ಆ ಕೀನ ಸಹಾಯದಿಂದ ತುಂಬಾ ಪವರ್ಫುಲ್ ಆಗಿರುವಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕಂಟ್ರೋಲ್ ಮಾಡಬಹುದು. ಈಗ ನೀನು ಕೀನ ಹುಡ್ಕೊಂಡು ಹೋದ್ರೆ ಕೀನ ಹುಡ್ಕೊಂಡು ಬರೋದ್ರ ಜೊತೆಗೆ ನಿನ್ನ ಫ್ರೆಂಡ್ ಕೂಡ ಕಾಪಾಡಬಹುದು. ಯಾಕೆ ಅಂತಂದ್ರೆ ಕೀನ ಹುಡ್ಕಿ ನಿನ್ನ ಫ್ರೆಂಡ್ ಆಗಿರುವಂತ ಎಲ್ಸಾನ ಸಾಯಿಸೋದಕ್ಕೆ ಯಾರೊಬ್ರು ತುಂಬಾ ದೊಡ್ಡ ಪ್ರೈಸ್ ಮನಿನ ಇಟ್ಟಿದ್ದಾರೆ ಅಂತ. ಅಷ್ಟೇ ಅಲ್ಲ, ಇದೇ ರೆಕಾರ್ಡಿಂಗ್ ಇಂದ ಈತನ ಹಂಟಿಗೆ ಗೊತ್ತಾಗುತ್ತೆ ಇವನ ಫ್ರೆಂಡ್ ಎಲ್ಸಾ ಈಗ ಅರಬಿಕ್ ಮರುಭೂಮಿಲಿ ಇದ್ದಾಳೆ ಅಂತ. ಇದನ್ನೆಲ್ಲ ನೋಡಾದ್ಮೇಲೆ ಇವನು ಈ ಡಾಕ್ಯುಮೆಂಟ್ಸ್ ಗಳನ್ನ ಅದೇ ಬಾಕ್ಸ್ ನ ಒಳಗಡೆ ಹಾಕ್ತಿದ್ದಂಗೆನೆ ಅದು ನಾಶ ಆಗೋಗುತ್ತೆ. ನಂತರ ಸೀನ್ ಅರಬಿಕ್ ಮರುಭೂಮಿಗೆ ಶಿಫ್ಟ್ ಆದಾಗ ನಮ್ಗೆ ತೋರಿಸ್ತಾರೆ ಎಲ್ಸಾನ ಹುಡ್ಕೊಂಡು ತುಂಬಾ ಜನ ಓಡಾಡ್ತಿರ್ತಾರೆ. ಯಾಕೆಂತಂದ್ರೆ ಅವಳ ಹತ್ರ ಇರುವಂತ ಕೀನ ಕಿತ್ಕೊಂಡು ಅವಳನ್ನ ಸಾಯಿಸೋದಕ್ಕೆ ಅಂತ. ಆದ್ರೆ ಇಷ್ಟೊತ್ತಿಗೆ ಇಲ್ಲಿಗೆ ಈತನ್ ಹಂಟ್ ಕೂಡ ಬಂದು ತಲುಪಿರ್ತಾನೆ. ಈ ಕಡೆ ಎಲ್ಸಾ ಒಂದು ಮುರಿದೋಗಿರುವಂತ ಮನೇಲಿ ಕುಂತಿರ್ಬೇಕಾದ್ರೆ ಇವಳಿಗೂ ಕೂಡ ಗೊತ್ತಾಗುತ್ತೆ ಇವಳನ್ನ ಸಾಯಿಸೋದಕ್ಕೆ ಜನರು ಬರ್ತಿದ್ದಾರೆ ಅಂತ. ಇದರಿಂದ ಇವಳು ಕೂಡ ಅವರು ಬರ್ತಿದ್ದಂಗೆನೆ ಅವರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಶುರು ಮಾಡ್ತಾಳೆ. ಜನರು ತುಂಬಾ ಜಾಸ್ತಿ ಇರ್ತಾರೆ. ಇವಳೊಬ್ಳು ಕೈಲಿ ಅವ್ರ ಜೊತೆ ಎಲ್ಲ ಫೈಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ನಂತರ ಈತನ್ ಎಲ್ಸನ ಹುಡ್ಕೊಂಡು ಬಂದು ನೋಡಿದ್ರೆ ಇಷ್ಟೊತ್ತಿಗೆ ಅವಳು ಸತ್ತೋಗಿರ್ತಾಳೆ. ಇದಾದ್ಮೇಲೆ ಮುಂದಿನ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ ಅಮೆರಿಕದ ತುಂಬಾ ದೊಡ್ಡ ದೊಡ್ಡ ಆಫೀಸರ್ಸ್ ಗಳೆಲ್ಲ ರಷ್ಯಾದವರು ಕ್ರಿಯೇಟ್ ಮಾಡಿರುವಂತ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಬಗ್ಗೆ ಮಾತಾಡ್ತಿರ್ತಾರೆ. ಅಂದ್ರೆ ಅದು ರಷ್ಯಾದವರ ಸಬ್ಮರೀನ್ ನ ನಾಶ ಮಾಡಿರೋದ್ರ ಬಗ್ಗೆ, ಅದರ ಪವರ್ ಎಂತದ್ದು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅಂತ. ಹಾಗೆ ಇಲ್ಲೇ ನಮ್ಗೆ ಅಮೆರಿಕದ ನ್ಯಾಷನಲ್ ಇಂಟೆಲಿಜೆನ್ಸ್ ನ ಡೈರೆಕ್ಟರ್ ಆಗಿರುವಂತ ಡೆನ್ಲಿಂಗ್ ನ ತೋರಿಸ್ತಾರೆ. ಇದಾದ್ಮೇಲೆ ಮತ್ತೊಬ್ಬ ಇಂಪಾರ್ಟೆಂಟ್ ಆಗಿರುವಂತ ವ್ಯಕ್ತಿ ಇಲ್ಲೇ ಇರ್ತಾನೆ. ಇವನು ಬೇರೆ ಯಾರು ಅಲ್ಲ, ಇವನೇ ಕೀಟ್ರಾಜ್, ಅಮೆರಿಕದ CIA ಏಜೆಂಟ್ಸ್ ಗಳಿಗೆಲ್ಲ ಡೈರೆಕ್ಟರ್. ಅಷ್ಟೇ ಅಲ್ಲ, ಆಗ್ಲೇ ಈತನ್ ಹಂಟುಗೆ ಒಂದು ರೆಕಾರ್ಡಿಂಗ್ ಅನ್ನ ಕಳಿಸಿದ್ನಲ್ಲ ಅದು ಕೂಡ ಇವನೇ. ಇವನು ಆ ಎರಡು ಕೀಗಳ ಫೋಟೋನ ತೋರಿಸಿ ಹೇಳ್ತಾ ಹೋಗ್ತಾನೆ ಈ ಎರಡು ಕೀಗಳ ಸಹಾಯದಿಂದ ರಷ್ಯಾದವರು ಕ್ರಿಯೇಟ್ ಮಾಡಿರುವಂತ ಆ AI ನ ನಾಶ ಮಾಡಬಹುದು ಅಥವಾ ಕಂಟ್ರೋಲ್ ಮಾಡಬಹುದು. ಅಷ್ಟೊಂದು ಪವರ್ಫುಲ್ ಆಗಿರುವಂತ AI ನ ಯಾರು ಕೂಡ ನಾಶ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಈಗ ಪ್ರತಿಯೊಂದು ದೇಶದವರು ಕೂಡ ಆ ಎರಡು ಕೀಗಳ ಹಿಂದೆ ಬಿದ್ದಿದ್ದಾರೆ. ಆ ಕೀಗಳನ್ನ ಪಡ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ತಮ್ಮ ವಶಕ್ಕೆ ತಗೊಂಡ್ರೆ ನಮ್ಮ ದೇಶ ಎಲ್ಲಾ ದೇಶಕ್ಕಿಂತ
ಸ್ಟ್ರಾಂಗ್ ಆಗುತ್ತೆ ಅಂತ. ಅದಕ್ಕೆ ಎಲ್ಲರಿಗಿಂತ ಮೊದಲು ನಾವು ಆ ಕೀಗಳನ್ನ ಹುಡುಕಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಮ್ಮ ದೇಶದಲ್ಲಿ ಇಟ್ಕೋಬೇಕು ಅಂತ. ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಅಲ್ಲೇ ಇದ್ದಂತ ಒಬ್ಬ ಆಫೀಸರ್ ಬಂದು ಕೀಟ್ರೇಜ್ ಗೆ ಒಂದು ಮಾಸ್ಕ್ ಅನ್ನ ಕೊಡ್ತಾನೆ ಹಾಕೊಳ್ಳೋದಕ್ಕೆ ಅಂತ. ನಂತರ ಆಫೀಸರ್ ಒಂದು ಸ್ಮೋಕ್ ಬಾಂಬ್ ಅನ್ನ ಬ್ಲಾಸ್ಟ್ ಮಾಡಿ ಎಲ್ಲರೂ ಅನ್ಕಾನ್ಶಿಯಸ್ ಆಗೋ ರೀತಿ ಮಾಡ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಆಫೀಸರ್ ತರ ವೇಷ ಬದಲಾಯಿಸ್ಕೊಂಡು ಬಂದಿರೋದು ಬೇರೆ ಯಾರು ಅಲ್ಲ, ಈತನ್ ಹಂಟ್ ಅಂತ. ಅಷ್ಟೇ ಇಲ್ಲ, ಇವನು ಕೀಟ್ರೇಜ್ ಹತ್ರ ಮಾತಾಡೋದಕ್ಕೆ ಶುರು ಮಾಡಿದಾಗ್ಲೇ ನಮ್ಗೆ ಗೊತ್ತಾಗೋದು ಎಲ್ಸಾನ ಸಾಯಿಸೋದಕ್ಕೆ ಒಂದು ಪ್ರೈಸ್ ಮನಿನ ಇಟ್ಟಿದ್ರಲ್ಲ, ಅದನ್ನ ಇಟ್ಟಿದ್ದು ಬೇರೆ ಯಾರು ಅಲ್ಲ, ಈ ಕೀಟ್ರೇಜ್ ಅಂತ. ಯಾಕೆಂತಂದ್ರೆ ಇದರಿಂದನಾದ್ರೂ ಈತನ್ ಹಂಟ್ ಆ ಕೀನ ಹುಡುಕಿ ನಮ್ಗೆ ತಂದ್ಕೊಡ್ತಾನೆ ಅಂತ. ಅಷ್ಟೇ ಅಲ್ಲದೆ ಮತ್ತೊಂದು ಆಶ್ಚರ್ಯ ಪಡುವಂತ ವಿಷಯ ಏನು ಅಂತಂದ್ರೆ ಎಲ್ಸಾ ಸತ್ತಿರೋದಿಲ್ಲ. ಈತನ ಅವಳನ್ನ ಕಾಪಾಡಿ ಕೀನ ಪಡ್ಕೊಂಡು ಅವಳನ್ನ ಸೇಫ್ ಆಗಿ ಕಳಿಸ್ಬಿಟ್ಟಿರ್ತಾನೆ. ಈಗ ಈತನ್ ಇವನ ಹತ್ರ ಇರುವಂತ ಕೀನ ತೋರಿಸಿ ಹೇಳ್ತಾನೆ, ಇದ್ರ ಮತ್ತೊಂದು ಕೀ ಎಲ್ಲೇ ಇರ್ಲಿ ನಾನು ಅದನ್ನ ಹುಡುಕಿ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಾಶ ಮಾಡ್ತೀನಿ ಅಂತ. ಯಾಕೆಂತಂದ್ರೆ ಇಷ್ಟೊಂದು ಪವರ್ಫುಲ್ ಆಗಿರುವಂತ ಎಐ ಮೇಲೆ ನಾವು ನಂಬಿಕೆನ ಇಡೋದಕ್ಕಾಗೋದಿಲ್ಲ. ಎಲ್ಲಾ ದೇಶಗಳಿಗೂ ಕೂಡ ಇದು ತುಂಬಾನೇ ಡೇಂಜರಸ್ ಅಂತ. ಆದ್ರೆ ಕೀಟ್ರೇಜ್ ಮಾತ್ರ ಇದನ್ನ ನಮ್ಮ ಅಮೆರಿಕದ ದೇಶಕ್ಕೆ ಬೇಕು ಅಂತ ಹೇಳ್ತಿರ್ತಾನೆ. ಅದೇ ಸಮಯಕ್ಕೆ ಒಂದು ಕಾಲ್ ಕೂಡ ಬರುತ್ತೆ. ಕಾಲ್ ಅನ್ನ ಎತ್ತಿಲ್ಲ ಅಂತಂದ್ರೆ ಸೆಕ್ಯೂರಿಟಿ ಇಲ್ಲಿಗೆ ಬಂದ್ಬಿಡ್ತಾರೆ ಅಂತ ಹೇಳಿದ್ರಿಂದ ಕಾಲ್ ಅನ್ನ ಎತ್ತೋದಕ್ಕೆ ಈತನ್ ಬಿಡ್ತಾನೆ. ಆದ್ರೆ ಕೀಟ್ರೇಜ್ ಸೆಕ್ಯೂರಿಟಿಗಳಿಗೆ ಒಂದು ಸಿಗ್ನಲ್ ಅನ್ನ ಕಳಿಸ್ಬಿಡ್ತಾನೆ, ಈ ಜಾಗದಲ್ಲಿ ಅಟ್ಯಾಕ್ ಆಗಿದೆ ಅಂತ. ಆದ್ರೆ ಈತನ್ ಮಾತ್ರ ಕೀಟ್ರೇಜ್ ತರನೇ ವೇಷನ ಬದಲಾಯಿಸಿಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾನೆ. ನಂತರ ನಮ್ಗೆ ತೋರಿಸ್ತಾರೆ ಕೀಟ್ರೇಜ್ ಜಾಸ್ಪರ್ ಅನ್ನೋ ಸೋಲ್ಜರ್ ನ ಹಾಗೆ ಅವನ ಮಿಲಿಟರಿ ಟೀಮ್ ಅನ್ನ ಈತನ್ ಹಂಟ್ ನ ಹಿಡಿಯೋದಕ್ಕೆ ಅಂತ ಅಪಾಯಿಂಟ್ ಮಾಡ್ತಾನೆ. ಈ ಕಡೆ ಈತನ ಫ್ರೆಂಡ್ಸ್ ಗಳಾಗಿರುವಂತ ಬೆಂಜಿ ಹಾಗೆ ಹ್ಯಾಕರ್ ಲೂಥರ್ ಇಬ್ರು ಸೇರಿ ಇವನಿಗೆ ಈ ಮಿಷನ್ ಅಲ್ಲಿ ಹೆಲ್ಪ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಈಗ ಪ್ಲಾನ್ ಏನು ಅಂತಂದ್ರೆ ಇವ್ರ ಹತ್ರ ಒಂದು ಕೀ ಇದೆ, ಅದೇ ರೀತಿ ಮತ್ತೊಂದು ಕೀ ಇರುವಂತ ಒಬ್ಬ ಸೆಲ್ಲರ್ ಅದನ್ನ ಮಾರೋದಕ್ಕೆ ಅಂತ ಏರ್ಪೋರ್ಟ್ ಗೆ ಬರ್ತಿದ್ದಾನೆ. ಆದ್ರಿಂದ ಅವನನ್ನ ಹಿಡಿದು ಆ ಕೀನ ಪಡ್ಕೊಳ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಎರಡು ಕೀಗಳು ಸಿಕ್ಕಿದ್ರು ಕೂಡ ಆ ಕೀನ ಯೂಸ್ ಮಾಡ್ಕೊಂಡು ಲಾಕರ್ ಅನ್ನು ಓಪನ್ ಮಾಡಿದ್ರೆ ಆ ಲಾಕರ್ ನ ಒಳಗಡೆ ಏನಿರುತ್ತೆ ಅಂತ ಇವ್ರಿಗೆ ಗೊತ್ತಿಲ್ಲ. ಬರೀ ಎರಡು ಕೀಗಳಿಂದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕಂಟ್ರೋಲ್ ಮಾಡಬಹುದು ಅಥವಾ ನಾಶ ಮಾಡಬಹುದು ಅಂತ ಮಾತ್ರ ಗೊತ್ತು. ಆದ್ರಿಂದ ಆ ಲಾಕರ್ ನ ಒಳಗಡೆ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೆ ಆ ಸೆಲ್ಲರ್ ನು ಕೂಡ ಹಿಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಹಾಗೆ ಇವ್ರ ಹತ್ರ ಒಂದು ಕಂಪ್ಯೂಟರೈಸ್ಡ್ ಸನ್ ಗ್ಲಾಸಸ್ ಇರುತ್ತೆ. ಈ ಗ್ಲಾಸ್ ಅನ್ನ ಹಾಕೊಂಡ್ರೆ ಆ ಎರಡನೇ ಕೀ ಎಲ್ಲಿದೆ ಅಂತ ಆರಾಮಾಗಿ ಇವ್ರಿಗೆ ಗೊತ್ತಾಗೋಗುತ್ತೆ. ಈ ಕಡೆ ಜಾಸ್ಪರ್ ಹಾಗೆ ಇವನ ಟೀಮ್ ನವರಿಗೂ ಕೂಡ ಇವತ್ತು ಈತನ್ ಹಂಟ್ ಏರ್ಪೋರ್ಟ್ ಗೆ ಬರ್ತಿದ್ದಾನೆ ಅಂತ ಗೊತ್ತಾಗೋಗಿರುತ್ತೆ. ಇದರಿಂದ ಇವರು ಏರ್ಪೋರ್ಟ್ ನಲ್ಲಿರುವಂತಹ ಜನರ ಫೇಸ್ ಗಳನ್ನ ಮ್ಯಾಚ್ ಮಾಡಿ ಈತನ್ನ ಕಂಡಿಡಿಯೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಹಾಗೆ ಇದೇ ಏರ್ಪೋರ್ಟ್ ನಲ್ಲಿರುವಂತಹ ಮತ್ತೊಬ್ಬ ವ್ಯಕ್ತಿ ಗ್ಯಾಬ್ರಿಯಲ್ ನು ಕೂಡ ನಮ್ಗೆ ತೋರಿಸ್ತಾರೆ. ಈ ಕಡೆ ಜಾಸ್ಪರ್ ಹಾಗೆ ಇವನ ಟೀಮ್ ನವರು ಈತನ್ನ ಹಿಡಿಯೋದಕ್ಕೆ ರೆಡಿ ಮಾಡ್ಕೊಂಡಾಗ ಈತನ್ ಎಲ್ಲಿದ್ದಾನೆ ಅಂತ ಫೇಸ್ ಮ್ಯಾಚ್ ಆಗೋಗುತ್ತೆ. ಆದ್ರಿಂದ ಜಾಸ್ಪರ್ ಓಡ್ ಬಂದು ಆ ವ್ಯಕ್ತಿನ ಚೆಕ್ ಮಾಡಿದ್ರೆ ಇವನು ಈತನ್ ಹಂಟ್ ಅಲ್ಲ. ಆಗ್ಲೇ ನಮ್ಗೆ ಗೊತ್ತಾಗೋದು ಲೂಥರ್ ಮಿಲಿಟರಿ ಅವರ ಸಿಸ್ಟಮ್ ಅನ್ನ ಹ್ಯಾಕ್ ಮಾಡಿ ಈತನ್ ಹಂಟ್ ಫೇಸ್ ಅನ್ನ ಬೇರೆಯವರಿಗೆ ಮ್ಯಾಚ್ ಮಾಡ್ತಾ ಜಾಸ್ಪರ್ ಟೀಮ್ ಅನ್ನ ಡಿಸ್ಟ್ರಾಕ್ಟ್ ಮಾಡ್ತಿದ್ದಾನೆ ಅಂತ. ಈ ಕಡೆ ಈತನ್ ಹಂಟ್ಗೆ ಕೀನ ಮಾರೋದಕ್ಕೆ ಬಂದಿರುವಂತ ಸೆಲ್ಲರ್ ಕಾಣಿಸ್ತಾನೆ. ಇದರಿಂದ ಅವನನ್ನ ಫಾಲೋ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಅವನ ಹತ್ರ ಇದ್ದಂತ ಕೀ ಮಾಯ ಆಗೋಗುತ್ತೆ. ಯಾಕೆಂತಂದ್ರೆ ಒಬ್ಳು ಲೇಡಿ ಅದನ್ನ ಕತ್ಕೊಂಡು ಹೋಗ್ತಿರ್ತಾಳೆ. ಅದೇ ಸಮಯಕ್ಕೆ ಬೆಂಜಿಗೆ ಗೊತ್ತಾಗೋಗುತ್ತೆ ಈ ಏರ್ಪೋರ್ಟ್ ನಲ್ಲಿ ಒಂದು ಬಾಂಬ್ ಅನ್ನ ಇಟ್ಟಿದ್ದಾರೆ ಅಂತ. ಆದ್ರಿಂದ ಆ ಬಾಂಬ್ ಅನ್ನ ಡಿಆಕ್ಟಿವೇಟ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಈ ಕಡೆ ಈತನ ಕೀನ ಕದ್ದಂತ ಲೇಡಿ ಹತ್ರ ಬರ್ತಾನೆ. ಈ ಲೇಡಿ ಹೆಸರು ಗ್ರೇಸ್ ಅಂತ. ಇವನು ಇವಳಿಗೇನೆ ಗೊತ್ತಾಗದೆ ಇರೋ ರೀತಿ ಇವಳ ಜೋಬಿಂದ ಕೀನ ಕತ್ಕೊಂಡು ಹೇಳ್ತಾನೆ, ನನಗೆ ಗೊತ್ತು ಈ ಕೀನ ಕದಿಯೋದಕ್ಕೆ ನಿನ್ಗೆ ಯಾರೋ ಕೆಲಸ ಕೊಟ್ಟಿದ್ದಾರೆ ಅಂತ. ನಿನ್ಗೆ ಬೇಕಿರೋದು ದುಡ್ಡು ತಾನೆ, ನಾನ್ ನಿನ್ಗೆ ದುಡ್ಡನ್ನ ಕೊಡ್ತೀನಿ. ಈ ಕೀನ ನೀನು ಯಾರಿಂದ ಕದ್ದಿದ್ಯೋ ಅವ್ರ ಹತ್ರ ಕರ್ಕೊಂಡು ಹೋಗು ಅಂತ. ಅದಕ್ಕೆ ಇವಳು ಕೂಡ ಸರಿ ಅಂತ ಒಪ್ಕೋತಾಳೆ. ಅದೇ ಸಮಯಕ್ಕೆ ಬೆಂಜಿ ಕೂಡ ಬಾಂಬ್ ಎಲ್ಲಿದೆ ಅಂತ ಹುಡುಕ್ಬಿಡ್ತಾನೆ. ಅದನ್ನ ಡಿಆಕ್ಟಿವೇಟ್ ಮಾಡೋದಕ್ಕೆ ಅಂತ ನೋಡ್ತಿದ್ರೆ ಡಿಆಕ್ಟಿವೇಟ್ ಮಾಡೋದಕ್ಕೆ ಒಂದಷ್ಟು ಕ್ವಶನ್ ಗಳಿಗೆ ಆನ್ಸರ್ ಮಾಡ್ಬೇಕು ಅಂತ ಬರುತ್ತೆ. ಆದ್ರಿಂದ ಇವನು ಕೂಡ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ತಾನೆ. ಆದ್ರೆ ಕೀನ ಮಾರೋದಕ್ಕೆ ಅಂತ ಬಂದಿದ್ನಲ್ಲ ಒಬ್ಬ ಸೆಲ್ಲರ್, ಅವನ ಹತ್ರ ಒಬ್ಳು ಹುಡುಗಿ ಬಂದು ಗನ್ ಪಾಯಿಂಟ್ ಮಾಡ್ತಾಳೆ. ಬೆಂಜಿ ಕೂಡ ಬಾಂಬ್ ನ ಸ್ಕ್ರೀನ್ ನ ಮೇಲೆ ಬರ್ತಿರೋಂತ ಕ್ವಶನ್ ಗಳಿಗೆ ಆನ್ಸರ್ ಮಾಡ್ತಾ ಹೋಗ್ತಿರ್ತಾನೆ. ಈ ಕಡೆ ಗ್ರೇಸ್ ಆಗಿ ಈತನಿಗೆ ಗೊತ್ತಾಗೋಗುತ್ತೆ ಆ ಸೆಲ್ಲರ್ ನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ ಅಂತ. ಹಾಗೆ ಬಾಂಬ್ ನಲ್ಲಿ ಇನ್ನೇನು ಟೈಮರ್ ಮುಗ್ದೋಗೋದ್ರಲ್ಲಿ ಇರುತ್ತೆ. ಇನ್ನೇನು ಇದು ಬ್ಲಾಸ್ಟ್ ಆಗ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಬೆಂಜಿ ಎಲ್ಲಾ ಕ್ವಶನ್ ಗಳಿಗೂ ಆನ್ಸರ್ ಮಾಡ್ತಾನೆ. ನಂತರ ಇದು ಡಿಆಕ್ಟಿವೇಟ್ ಆದಾಗ್ಲಿ ಇವನಿಗೆ ಗೊತ್ತಾಗೋದು ಈ ಬಾಂಬ್ ನ ಒಳಗಡೆ ಏನು ಇರ್ಲಿಲ್ಲ, ಇವರೆಲ್ಲರನ್ನು ಡಿಸ್ಟ್ರಾಕ್ಟ್ ಮಾಡೋದಕ್ಕಷ್ಟೇ ಈ ರೀತಿ ಮಾಡಿದ್ದು ಅಂತ. ಅಂದ್ರೆ ಟೈಮರ್ ಮುಗ್ದೋಗಿದ್ರು ಕೂಡ ಬಾಂಬ್ ಬ್ಲಾಸ್ಟ್ ಆಗ್ತಿರ್ಲಿಲ್ಲ. ಹಾಗೆ ಈ ಕಡೆ ಈತನ ಹತ್ರ ಇದ್ದಂತ ಕೀನು ಕೂಡ ತಗೊಂಡು ಎರಡು ಕೀಗಳ ಜೊತೆ ಗ್ರೇಸ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾಳೆ. ಅದೇ ಸಮಯಕ್ಕೆ ಈತನ್ಗೆ ಗ್ಯಾಬ್ರಿಯಲ್ ಕಾಣಿಸಿ ಅದೇ ಕ್ಷಣ ಅವನು ಮಾಯ ಕೂಡ ಆಗೋಗ್ತಾನೆ. ಇಲ್ಲಿ ಏನ್ ನಡೀತಿದೆ ಅಂತ ಇವನು ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ಅದೇ ಸಮಯಕ್ಕೆ ಜಾಸ್ಪರ್ ಇವನನ್ನ ನೋಡ್ಬಿಡ್ತಾನೆ. ಈ ಕಡೆ ಗ್ರೇಸ್ ರೋಮ್ಗೆ ಹೋಗ್ತಿರುವಂತ ಫ್ಲೈಟ್ ಅನ್ನ ಹತ್ತುತ್ತಿರ್ತಾಳೆ. ಆದ್ರಿಂದ ಇನ್ನೇನು ಮಾಡೋದಕ್ಕಾಗೋದಿಲ್ಲ ಅಂತ ಈತನ್ ಜಾಸ್ಪರ್ ನ ಕಣ್ಣನ್ನ ತಪ್ಪಿಸಿ ಏರ್ಪೋರ್ಟ್ ನ ಟಾಪ್ ನಲ್ಲಿ ಹತ್ತಿಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗ್ತಾನೆ. ನಂತರ ನಮ್ಗೆ ತೋರಿಸ್ತಾರೆ ರೋಮ್ ನ ಪೊಲೀಸರು ಗ್ರೇಸ್ ನ ಅರೆಸ್ಟ್ ಮಾಡಿರ್ತಾರೆ. ಯಾಕೆಂತಂದ್ರೆ ಇವಳು ಅಷ್ಟು ದೊಡ್ಡ ಕಳ್ಳಿ, ಅಷ್ಟು ಕಳ್ಳತನಗಳನ್ನ ಮಾಡಿರ್ತಾಳೆ. ಆಗ ಈ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಬರುತ್ತೆ, ಗ್ರೇಸ್ ನ ಕಡೆ ಒಬ್ರು ಲಾಯರ್ ಬಂದಿದ್ದಾರೆ ಅಂತ. ಇಷ್ಟೊತ್ತಿಗೆ ಜಾಸ್ಪರ್ ಕೂಡ ರೋಮ್ಗೆ ಬಂದು ತಲುಪಿರ್ತಾನೆ. ಹಾಗೆ ಆಗ್ಲೇ ಸೆಲ್ಲರ್ ನ ಸಾಯಿಸಿದ್ಲಲ್ಲ ಒಬ್ಳು ಹುಡುಗಿ, ಇವಳ ಹೆಸರು ಪ್ಯಾರಿಸ್ ಅಂತ. ಇವಳು ಕೂಡ ರೋಮ್ಗೆ ಬಂದು ತಲುಪಿರ್ತಾಳೆ. ಈ ಕಡೆ ನಾವಾಗ್ಲಿ ಏರ್ಪೋರ್ಟ್ ನಲ್ಲಿ ನೋಡಿದ್ವಲ್ಲ ಗ್ಯಾಬ್ರಿಯಲ್, ಅವನು ಗ್ರೇಸ್ ನ ಅರೆಸ್ಟ್ ಮಾಡಿದಂತ ಪೊಲೀಸ್ ಆಫೀಸರ್ ಹತ್ರ ಬಂದು ಕೇಳ್ತಾನೆ, ಅವಳ ಹತ್ರ ನಿಮ್ಗೆ ಯಾವ್ದಾದ್ರು ಕೀ ಸಿಕ್ತಾ ಅಂತ. ಇಲ್ಲ, ಯಾವ್ದು ಸಿಕ್ಕಿಲ್ಲ ಅಂತ ಈ ಆಫೀಸರ್ ಹೇಳಿದಾಗ ಇವನಿಗೆ ತುಂಬಾ ಕೋಪ ಬಂದು ಆಫೀಸರ್ ನ ಕೈಗೆ ಚುಚ್ಬಿಡ್ತಾನೆ. ನಂತರ
ಗ್ರೇಸ್ ನ ಲಾಯರ್ ಹತ್ರ ಕರ್ಕೊಂಡ್ ಬಂದಾಗ ನಮ್ಗೆ ಗೊತ್ತಾಗುತ್ತೆ ಲಾಯರ್ ಅಂತ ಹೇಳ್ಕೊಂಡ್ ಬಂದಿರೋದು ಬೇರೆ ಯಾರು ಅಲ್ಲ ಈತನ್ ಹಂಟ್ ಅಂತ. ಇಷ್ಟೊತ್ತಿಗೆ ಈತನ್ಗೆ ಗೊತ್ತಾಗೋಗಿರುತ್ತೆ ಗ್ರೇಸ್ ರೋಮ್ಗೆ ಬರೋದಕ್ಕಿಂತ ಮುಂಚೆನೆ ಒಬ್ಬ ವ್ಯಕ್ತಿನ ಪರಿಚಯ ಮಾಡ್ಕೊಂಡು ಅವನಿಗೆ ಗೊತ್ತಾಗದೇ ಇರೋ ರೀತಿ ಅವನ ಜಾಬ್ಗೆ ಕೀಗಳನ್ನ ಹಾಕಿ ರೋಮ್ ನಲ್ಲಿ ಮತ್ತೆ ಸಿಗೋದಕ್ಕೆ ಹೇಳಿದಾಳೆ ಅಂತ. ಯಾಕೆಂತಂದ್ರೆ ಆ ಕೀನ ಯಾರು ಇವಳಿಂದ ತಗೋಬಾರ್ದು ಅಂತ. ಸರಿ ಅಂತ ಇವನು ಕೇಳ್ತಾನೆ ನಿನಗೆ ಯಾರು ಕೆಲಸನ ಕೊಟ್ಟಿದ್ದು ಅಂತ. ಆದ್ರೆ ಆಕ್ಚುಲಿ ಇವಳಿಗೂ ಕೂಡ ಯಾರು ಕೆಲಸ ಕೊಟ್ಟಿರೋದು ಅಂತ ಗೊತ್ತಿರೋದಿಲ್ಲ. ಯಾಕೆಂತಂದ್ರೆ ಇವಳಿಗೆ ಕೆಲಸ ಕೊಟ್ಟಿರೋರು ಬರೀ ಫೋನ್ ನಲ್ಲಿ ಮಾತಾಡಿರ್ತಾರೆ ಅಷ್ಟೇ. ಇದರಿಂದ ಇವರಿಬ್ಬರ ಮಧ್ಯೆ ಒಂದು ಡೀಲ್ ಆಗುತ್ತೆ. ಈತನ್ ಹಂಟ್ ಈ ಪೊಲೀಸರಿಂದ ಗ್ರೇಸ್ ನ ಬಿಡಿಸಿದ್ರೆ ಇವಳು ಇವನಿಗೆ ಕೀನ ಕೊಡ್ತಾಳೆ ಅಂತ. ಸರಿ ಅಂತ ಹೇಳಿ ಇವನು ಇವಳನ್ನ ಆಚೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಇವಳು ಈತನ್ನ ಜನರ ಮಧ್ಯೆ ಸಿಗಾಕ್ಸಿ ಪೊಲೀಸ್ ಕಾರನ್ನ ತಗೊಂಡು ಇಲ್ಲಿಂದ ಓಡೋಗೋದಕ್ಕೆ ಶುರು ಮಾಡ್ತಾಳೆ. ಈತನ್ ಕೂಡ ಇವಳನ್ನ ಫಾಲೋ ಮಾಡ್ಕೊಂಡು ಬಂದು ಹೇಳ್ತಿರ್ತಾನೆ ನಿನ್ನ ಪ್ರಾಣಕ್ಕೆ ಈಗ ಅಪಾಯ ಇದೆ, ನನ್ನ ಮಾತನ್ನ ಕೇಳು ಅಂತ. ಅದೇ ಸಮಯಕ್ಕೆ ಯಾರೋ ಇವಳ ಕಾರಿಗೆ ಆಕ್ಸಿಡೆಂಟ್ ಅನ್ನ ಮಾಡಿ ಇವಳನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಬರ್ತಾರೆ. ಇದರಿಂದ ಈತನ್ ಇಲ್ಲಿಗೆ ಬಂದು ಇವಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಜಾಸ್ಪರ್ ಕೂಡ ಇಲ್ಲಿಗೆ ಬಂದು ತಲುಪಿಡ್ತಾನೆ ಈತನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ. ಇದೆಲ್ಲ ಸಾಕಾಗೋದಿಲ್ಲ ಅಂತ ಪ್ಯಾರಿಸ್ ಕೂಡ ಇವರ ಹಿಂದೆ ಬಿದ್ಬಿಡ್ತಾಳೆ. ನಂತರ ಈತನ್ ಗ್ರೇಸ್ ನ ಕೈಗೆ ಹಾಗೆ ಇವನ ಕೈಗೆ ಬೇಡಿನ ಹಾಕಿ ಇವಳನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ತಿರ್ತಾನೆ. ಮತ್ತೆ ಇವಳು ಕೈಯಿಂದ ಮಿಸ್ ಆಗ್ಬಾರ್ದು ಅಂತ. ಹೀಗೆ ಇವರು ಕಾರ್ ನಲ್ಲಿ ಹೋಗ್ತಿದ್ರೆ ಒಂದು ಕಡೆ ರೋಮ್ ನ ಪೊಲೀಸರು ಇವರನ್ನ ಚೇಸ್ ಮಾಡ್ತಿರ್ತಾರೆ. ಹಾಗೆ ಪ್ಯಾರಿಸ್ ಇವರಿಬ್ಬರನ್ನ ಸಾಯಿಸೋದಕ್ಕೆ ಹಿಂದೆ ಬಿದ್ದಿದ್ರೆ ಜಾಸ್ಪರ್ ಕೂಡ ಈತನ್ನ ಅರೆಸ್ಟ್ ಮಾಡೋದಕ್ಕೆ ಅಂತ ಹಿಂದೆ ಬಿದ್ಬಿಟ್ಟಿರ್ತಾನೆ. ಆದ್ರಿಂದ ಇವರಿಬ್ರು ಡ್ಯಾಮೇಜ್ ಆಗಿರುವಂತ ಕಾರನ್ನ ಇಲ್ಲೇ ಬಿಟ್ಟು ಈತನ್ IMF ನ ಒಂದು ಸೇಫ್ ಆಗಿರುವಂತ ಕಾರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡ್ ಬಂದಾಗ ಇಲ್ಲಿ ನೋಡಿದ್ರೆ IMF ಒಂದು ಸಣ್ಣ ಕಾರ್ ಇರುತ್ತೆ ಅಷ್ಟೇ. ಇನ್ನೇನ್ ಮಾಡೋದಕ್ಕಾಗುತ್ತೆ ಅಂತ ಈ ಸಣ್ಣ ಕಾರ್ ನಲ್ಲಿ ಇವರು ತಪ್ಪಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇವರನ್ನ 3 ಕಡೆಯ ಜನರು ಮಾತ್ರ ಫಾಲೋ ಮಾಡೋದನ್ನ ಸ್ಟಾಪ್ ಮಾಡಿರೋದಿಲ್ಲ. ಇನ್ನೇನು ಇವರಿಬ್ರು ಪೊಲೀಸರ ಕೈಗೆ ಸಿಕ್ ಬೀಳ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ರಿವರ್ಸ್ ಗೇರ್ ಅನ್ನ ಹಾಕೊಂಡು ಅಲ್ಲಿಂದ ಸೀದಾ ರೈಲ್ವೆ ಟ್ರ್ಯಾಕ್ ನ ಮೇಲೆ ಬಂದ್ಬಿಡ್ತಾರೆ. ಆದ್ರೆ ಗ್ರೇಸ್ ಇಲ್ಲೂ ಕೂಡ ಇವನಿಗೆ ಮೋಸ ಮಾಡಿ ಇವನ ಕೈಯನ್ನ ಲಾಕ್ ಮಾಡಿ ಹೊಟ್ಟೋಗ್ತಾಳೆ. ಅದೇ ಸಮಯಕ್ಕೆ ಟ್ರೈನ್ ಕೂಡ ಬರ್ತಿರುತ್ತೆ. ಆದ್ರೂ ಕೂಡ ತುಂಬಾ ಕಷ್ಟಪಟ್ಟು ಇವನ ಪ್ರಾಣನ ಕಾಪಾಡ್ಕೋತಾನೆ. ನಂತರ ಇವನು ಅಲ್ಲಿಂದ ಹೊರಗಡೆ ಬಂದಾಗ ಇವನನ್ನ ಕರ್ಕೊಂಡು ಹೋಗೋದಕ್ಕೆ ಇವನ ಫ್ರೆಂಡ್ಸ್ ಗಳು ಬಂದಿರ್ತಾರೆ. ಇಲ್ಲಿ ಬೆಂಜಿ ಹಾಗೆ ಲೂಥರ್ ನ ಜೊತೆ ಎಲ್ಸಾ ಕೂಡ ಬಂದಿರ್ತಾಳೆ. ಈಗ ಇವರೆಲ್ಲರಿಗೂ ಗೊತ್ತಿದೆ ಗ್ರೇಸ್ ಅವಳಿಗೆ ಕೆಲಸ ಕೊಟ್ಟಂತ ಜನರಿಗೆ ಕೀನ ಕೊಡೋದಕ್ಕೆ ಯಾವ ಹೋಟೆಲ್ಗೆ ಹೋಗ್ತಿದ್ದಾಳೆ ಅಂತ. ಅಲ್ಲಿಗೆ ಹೋಗ್ಬೇಕು ಅಂತ ಇವರು ಡಿಸೈಡ್ ಮಾಡ್ತಿರ್ಬೇಕಾದ್ರೆ ಮತ್ತೊಂದು ವಿಚಿತ್ರವಾಗಿರುವಂತ ವಿಷಯ ಗೊತ್ತಾಗುತ್ತೆ. ಈತನ್ ಏರ್ಪೋರ್ಟ್ ನಲ್ಲಿ ಇದ್ದಕ್ಕಿದ್ದಂಗೆ ಮಾಯ ಆದಂತ ಗ್ಯಾಬ್ರಿಯಲ್ ನ ನೋಡಿದ್ನಲ್ಲ, ಅವನು ಏರ್ಪೋರ್ಟ್ ನಲ್ಲಿ ಇರ್ಬೇಕಾದ್ರೆ ಅವನು ಏರ್ಪೋರ್ಟ್ ನಲ್ಲಿ ಇದ್ದ ಅನ್ನೋ ಎವಿಡೆನ್ಸ್ ಅನ್ನ ಲೈವ್ ಆಗಿ ಯಾರೋ ಎರೇಸ್ ಮಾಡ್ತಿದ್ರು ಅಂತ. ಆಕ್ಚುಲಿ ಆ ಕೆಲಸನ ಮಾಡ್ತಿದ್ದು ಬೇರೆ ಯಾರು ಅಲ್ಲ, ಪವರ್ಫುಲ್ ಆಗಿರುವಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ಇವರಿಗೆ ಒಂದು ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಗ್ಯಾಬ್ರಿಯಲ್ ಆ AI ಗೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೋಸ್ಕರ ಕೆಲಸ ಮಾಡ್ತಿದ್ದಾನೆ ಅಂತ. ಮತ್ತೊಂದು ವಿಷಯ ಏನು ಅಂತಂದ್ರೆ ಈತನ್ಗೆ ಗ್ಯಾಬ್ರಿಯಲ್ ಮೊದ್ಲಿಂದಾನೇ ಗೊತ್ತು. ಯಾಕೆಂತಂದ್ರೆ ಇವನ ಒಬ್ಳು ಫ್ರೆಂಡ್ ಅನ್ನ ಅವನು ಸಾಯಿಸ್ಬಿಟ್ಟಿರ್ತಾನೆ. ಆಗ ಎಲ್ಸಾ ಕೂಡ ಹೇಳೋದಕ್ಕೆ ಶುರು ಮಾಡ್ತಾಳೆ, ಸ್ವಲ್ಪ ದಿನಗಳ ಹಿಂದೆ ನನಗೊಂದು ಇನ್ಫಾರ್ಮೇಶನ್ ಸಿಕ್ಕಿತ್ತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೀ ಗ್ಯಾಬ್ರಿಯಲ್ ಗೆ ಡೆಲಿವರಿ ಆಗೋದ್ರಲ್ಲಿದೆ ಅಂತ. ಆದ್ರಿಂದ ನಾನು ಹೋಗಿ ಆ ಡೆಲಿವರಿ ಬಾಯ್ ನ ಸಾಯಿಸಿ ಅವನ ಹತ್ರ ಕೀನ ಕಿತ್ಕೊಂಡೆ ಅಂತ. ಅಷ್ಟೇ ಅಲ್ಲ, ಇವಳಿಂದಾನೇ ಗೊತ್ತಾಗುತ್ತೆ 2 ಕೀಗಳನ್ನ ಸೇರಿಸಿ ಲಾಕರ್ ಅನ್ನು ಓಪನ್ ಮಾಡಿದ್ರೆ AI ನ ಸೋರ್ಸ್ ಕೋಡ್ ಹತ್ರ ಅಂದ್ರೆ ಹಾರ್ಡ್ ಡಿಸ್ಕ್ ಹತ್ರ ಹೋಗ್ಬೋದು. ಆ ಹಾರ್ಡ್ ಡಿಸ್ಕ್ ಅನ್ನ ನಾಶ ಮಾಡಿದ್ರೆ AI ಕೂಡ ನಾಶ ಆಗೋಗುತ್ತೆ ಅಂತ. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾನೇ ಪವರ್ಫುಲ್. ಪ್ರಪಂಚದಲ್ಲಿರುವಂತ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಆಕ್ಸೆಸ್ ಅದಕ್ಕೆ ಸಿಗುತ್ತೆ. ಅಂದ್ರೆ ಇವರೆಲ್ಲರೂ ಸೇರಿ ಫೋನ್ ಗಳನ್ನ ಕಂಪ್ಯೂಟರ್ ಗಳನ್ನ ಯೂಸ್ ಮಾಡ್ಕೊಂಡು ಪ್ಲಾನ್ ಅನ್ನ ಮಾಡಿದ್ರೆ ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಆರಾಮಾಗಿ ಗೊತ್ತಾಗೋಗುತ್ತೆ. ಆದ್ರಿಂದ ಏನೇ ಪ್ಲಾನ್ ಮಾಡಿದ್ರು ಇವರು ಸೇಫ್ ಆಗಿ ಮಾಡ್ಬೇಕು. ಆದ್ರೆ ಇವ್ರು ಮಾತ್ರ ಡಿಸೈಡ್ ಮಾಡೇ ಬಿಟ್ಟಿರ್ತಾರೆ, ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲ ಆ ಕೀಗಳನ್ನ ಪಡ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಾಶ ಮಾಡ್ಲೇಬೇಕು ಅಂತ. ನಂತರ ಈತನ ಹಾಗೆ ಎಲ್ಸಾ ಗ್ರೇಸ್ ಕೀನ ಕೊಡೋದಕ್ಕೆ ಹೋಗ್ತಿರುವಂತ ಹೋಟೆಲ್ ಕಡೆಗೆ ಹೋಗ್ತಿರ್ತಾರೆ. ಈ ಕಡೆ ಪಾರ್ಟಿ ನಡೀತಿರುವಂತ ಈ ಹೋಟೆಲ್ ನಲ್ಲಿ ಗ್ರೇಸ್ ಒಂದು ಜಾಗದಲ್ಲಿ ನಿಂತಿರ್ಬೇಕಾದ್ರೆ ಇವಳ ಹತ್ರ ಗ್ಯಾಬ್ರಿಯಲ್ ಬರ್ತಾನೆ. ಆಗ್ಲೇ ನಮ್ಗೆ ಗೊತ್ತಾಗೋದು ಪ್ಯಾರಿಸ್ ಗ್ಯಾಬ್ರಿಯಲ್ ಗೋಸ್ಕರನೇ ಕೆಲಸ ಮಾಡೋದು ಅಂತ. ಅದೇ ಸಮಯಕ್ಕೆ ಈತನ್ ಹಾಗೆ ಎಲ್ಸಾ ಕೂಡ ಬಂದು ತಲುಪ್ತಾರೆ. ಯಾವಾಗ ಈ ಜಾಕೆ ಅಲೆನಾ ಅನ್ನೋ ಒಬ್ಳು ಲೇಡಿ ಬರ್ತಾಳೋ ಆಗ ಇಲ್ಲಿ ನಮ್ಗೆ ಒಂದೊಂದೇ ವಿಷಯ ಕ್ಲಿಯರ್ ಆಗ್ತಾ ಹೋಗುತ್ತೆ. ಇದ್ರ ಮಧ್ಯೆ ಗ್ರೇಸ್ ಕೂಡ ಅಲೆನಾ ಬಾಡಿ ಗಾರ್ಡ್ ನ ಜೋಬ್ ಒಳಗಡೆ ಅವನಿಗೆ ಗೊತ್ತಾಗದೆ ರೀತಿ ಕೀನ ಹಾಕ್ಬಿಡ್ತಾಳೆ. ನಂತರ ಇವಳನ್ನ ಚೆಕ್ ಮಾಡಿದಾಗ ಇವಳ ಹತ್ರ ಕೀ ಸಿಗೋದಿಲ್ಲ. ಯಾವಾಗ ಇವರೆಲ್ಲರೂ ಒಂದ್ ಕಡೆ ಕುಂತ್ಕೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೋ ಆಗ ನಮ್ಗೆ ಎಲ್ಲಾನು ಗೊತ್ತಾಗ್ತಾ ಹೋಗುತ್ತೆ. ಗ್ರೇಸ್ಗೆ ಈತನ ಹತ್ರ ಇದ್ದಂತ ಕೀನ ಕತ್ಕೊಂಡ್ ಬರೋದಕ್ಕೆ ಕೆಲಸ ಕೊಟ್ಟಿದ್ದು ಬೇರೆ ಯಾರು ಅಲ್ಲ, ಅದು ಅಲೆನಾ. ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಗ್ರೇಸ್ ಏರ್ಪೋರ್ಟ್ ನಲ್ಲಿ ಒಬ್ಬ ಸೆಲ್ಲರ್ ಹತ್ರ ಕೀನ ಕದ್ಲಲ್ಲ, ಅದು ಒರಿಜಿನಲ್ ಕೀ ಅಲ್ಲ. ಈತನ ಹತ್ರ ಇದ್ದಂತ ಕೀ ಮಾತ್ರ ಒರಿಜಿನಲ್. ಆ ರೀತಿಯ ಸೆಲ್ಲರ್ ಗೆ ಒಂದು ಫೇಕ್ ಕೀನ ಎತ್ಕೊಂಡು ಹೋಗೋದಕ್ಕೆ ಹೇಳಿದ್ದೆ ಅಲೆನಾ. ಯಾಕೆಂತಂದ್ರೆ ಒಬ್ಬ ಸೆಲ್ಲರ್ ಆ ಕೀನ ತಗೊಂಡ್ ಹೋಗ್ತಿದ್ದಾನೆ ಅಂತ ಗೊತ್ತಾದ್ರೆ ಈತನ್ ಕೂಡ ಕೀನ ಕಿತ್ಕೊಳ್ಳೋದಕ್ಕೆ ಬರ್ತಾನೆ. ಆಗ ಈತನ ಹತ್ರ ಇರುವಂತ ಒರಿಜಿನಲ್ ಕೀನ ನಾವ್ ತಗೊಳ್ಬಹುದು ಅಂತ. ಇಲ್ಲಿ ನಮ್ಗೆ ಒಂದು ವಿಷಯ ಮಾತ್ರ ಕನ್ಫರ್ಮ್ ಆಗೋಗುತ್ತೆ, ಅಲೆನಾ ಹತ್ರ ಮೊದ್ಲಿಂದಾನೇ ಒಂದು ಒರಿಜಿನಲ್ ಕೀ ಇದೆ. ಹಾಗೆ ಗ್ರೇಸ್ ಈತನ ಹತ್ರ ಕತ್ಕೊಂಡ್ ಬಂದಿರುವಂತ ಕೀ ಎಲ್ಲಿದೆ ಅಂತ ಗ್ರೇಸ್ ಹೇಳ್ತಿಲ್ಲ. ಆ 2 ಕೀಗಳನ್ನ ಪಡ್ಕೊಳ್ಳೋದಕ್ಕೆ ಅಂತಾನೆ ಇವರೆಲ್ಲರೂ ಒಂದು ಕಡೆ ಸೇರಿರೋದು. ಆಗ ಗ್ಯಾಬ್ರಿಯಲ್ ಹೇಳ್ತಾನೆ, ನೀವೆಲ್ಲರೂ ಮಾತಾಡ್ತಿರೋದನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ನಿರಂತರವಾಗಿ ನೋಡ್ತಿದೆ ಅಂತ. ಆಗ ಈತನಿಗೆ ಅರ್ಥ ಆಗೋಗುತ್ತೆ, ಈ ಜಾಗದ ಸಂಪೂರ್ಣ ಆಕ್ಸೆಸ್ ಅನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪಡ್ಕೊಂಡು ನಾವೆಲ್ಲರೂ ಮಾತಾಡ್ತಿರೋದನ್ನ ನಮ್ಮ ಸುತ್ತಮುತ್ತನೇ ಇದ್ದು ಕೇಳಿಸ್ಕೊತಿದೆ ಅಂತ. ಇಲ್ಲಿ ಇವರೆಲ್ಲರಿಗೂ 2 ಕೀನು ಸಿಕ್ಕಿದ್ರು ಲಾಕರ್ ಅನ್ನು ಓಪನ್ ಮಾಡಿದ್ರೆ ಲಾಕರ್ ನ ಒಳಗಡೆ ಏನ್ ಸಿಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ್ರೆ ವಿಷಯ ಗ್ಯಾಬ್ರಿಯಲ್ಗೆ
ಮಾತ್ರ ಗೊತ್ತಿರುತ್ತೆ ಲಾಕರ್ ನ ಒಳಗಡೆ ಏನಿದೆ ಅಂತ. ಅದ್ರ ಜೊತೆಗೆ ಇವನು ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ, ನಾನಿಲ್ಲಿ ಕೀಗೋಸ್ಕರ ಬಂದಿಲ್ಲ, ನಿಮ್ಮೆಲ್ರಿಗೂ ವಾರ್ನಿಂಗ್ ಅನ್ನ ಕೊಡೋದಕ್ಕೆ ಬಂದಿದ್ದೀನಿ. ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ವಿರುದ್ಧ ಏನೇನ್ ಮಾಡ್ತಿದ್ದೀರಾ ಅದನ್ನೆಲ್ಲ ಸ್ಟಾಪ್ ಮಾಡ್ಬಿಡಿ ಅಂತ. ಯಾಕೆಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನನಗೆ ಪ್ರಾಮಿಸ್ ಮಾಡಿದೆ, ನಾಳೆ ಮುಗಿಯೋಷ್ಟರಲ್ಲಿ 2 ಕೀಗಳು ಕೂಡ ನನ್ನ ಹತ್ರ ಬಂದು ತಲುಪಿರುತ್ತೆ ಅಂತ. ಹೌದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಇರುವಂತ ಕ್ಯಾಲ್ಕುಲೇಷನ್ ಪವರ್ ನ ಸಹಾಯದಿಂದ ಮನುಷ್ಯರು ಏನೇನ್ ಮಾಡ್ತಾರೆ, ಇವರೆಲ್ಲರೂ ಏನೇನೆಲ್ಲ ಪ್ಲಾನ್ ಮಾಡ್ತಾರೆ ಅಂತ ಮೊದ್ಲಿಂದಾನೇ ತಿಳ್ಕೊಂಡು ಯಾವಾಗ ಆ ಕೀಗಳು ಗ್ಯಾಬ್ರಿಯಲ್ ಹತ್ರ ಬಂದು ತಲುಪುತ್ತೆ ಅಂತ ಹೇಳಿರುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೇಳಿರೋ ಪ್ರಕಾರ ನಾಳೆ ಓರಿಯಂಟ್ ಎಕ್ಸ್ಪ್ರೆಸ್ ಟ್ರೈನ್ ನಲ್ಲಿ ನನಗೆ 2 ಕೀಗಳು ಸಿಗುತ್ತೆ ಅಂತ ಹೇಳ್ತಾನೆ. ಓರಿಯಂಟ್ ಎಕ್ಸ್ಪ್ರೆಸ್ ಟ್ರೈನ್ ಹೆಸರನ್ನ ಕೇಳ್ತಿದ್ದಂಗೆನೆ ಅಲೆನಾಗೆ ಶಾಕ್ ಆಗುತ್ತೆ. ಯಾಕೆಂತಂದ್ರೆ ನಾಳೆ ಓರಿಯಂಟ್ ಎಕ್ಸ್ಪ್ರೆಸ್ ಟ್ರೈನ್ ನಲ್ಲಿ 2 ಕೀಗಳನ್ನ ತಂದು ಕೀಟ್ರೇಜ್ ಗೆ ಕೊಡ್ತೀನಿ ಅಂತ ಇವಳು ಒಪ್ಕೊಂಡಿರ್ತಾಳೆ. ಯಾಕೆಂತಂದ್ರೆ ಅವನು ಇವಳಿಗೆ ದುಡ್ಡು ಕೊಡೋದಕ್ಕೆ ಒಪ್ಕೊಂಡಿರ್ತಾನೆ. ಇದರಿಂದ ಅಲೆನಗೂ ಕೂಡ ಕನ್ಫರ್ಮ್ ಆಗೋಗುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಏನನ್ನ ಬೇಕಾದ್ರೂ ಮಾಡುವಂತ ಶಕ್ತಿ ಇದೆ ಅಂತ. ಇದಾದ್ಮೇಲೆ ಗ್ಯಾಬ್ರಿಯಲ್ ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ, ಇವತ್ತು ಕೀಗೋಸ್ಕರ ಗ್ರೇಸ್ ಅಥವಾ ಎಲ್ಸಾ ಇಬ್ರಲ್ಲೊಬ್ರು ಸಾಯ್ತಾರೆ ಅಂತ. ಇದರಿಂದ ಈತನಿಗೆ ತುಂಬಾ ಕೋಪ ಬಂದು ಹೇಳ್ತಾನೆ, ಅವರಿಬ್ರಲ್ಲಿ ಒಬ್ರಿಗೇನಾದ್ರೂ ಆದ್ರೂನು ಇಡೀ ಪ್ರಪಂಚದಲ್ಲಿ ನಾನ್ ನಿನ್ನ ಹುಡುಕಿ ಸಾಯಿಸೋದಕ್ಕಾಗ್ದಿರೋಂತ ಜಾಗ ಯಾವ್ದು ಇರೋದಿಲ್ಲ ಅಂತ. ಅಲೆನಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಗ್ಯಾಬ್ರಿಯಲ್ ನ ಬಿಟ್ಟು ಕಳಿಸ್ಬಿಡ್ತಾಳೆ. ಇದಾದ್ಮೇಲೆ ಅಲೆನಾ ಹಾಗೆ ಈತನ ಕಡೆಯ ಜನರ ಮಧ್ಯೆ ಫೈಟ್ ಶುರು ಆಗ್ತಿದ್ದಂಗೆನೆ ಗ್ರೇಸ್ ಕೂಡ ಅಲೆನಾ ಬಾಡಿ ಗಾರ್ಡ್ ನ ಜಾಬ್ ನಲ್ಲಿ ಹಾಕಿದ್ದಂತ ಕೀನ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಶುರು ಮಾಡ್ತಾಳೆ. ನಂತರ ಇಬ್ರು ಇವಳನ್ನ ಹಿಡ್ಕೊಂಡು ಹೊಡಿತಿರ್ಬೇಕಾದ್ರೆ ಈತನ ಇವಳನ್ನ ಕಾಪಾಡೋದಕ್ಕೆ ಅಂತ ಬರ್ತಾನೆ. ಆದ್ರೆ ಅವಳು ಮಾತ್ರ ಇವನನ್ನ ಇಲ್ಲೇ ಬಿಟ್ಟು ಓಡೊಂಟೋಗ್ತಾಳೆ. ಈ ಕಡೆ ಬೆಂಜಿ ಹಾಗೆ ಲೂಥರ್ ಗ್ರೇಸ್ ಯಾವ ಕಡೆ ಹೋಗ್ತಿದ್ದಾಳೆ ಅಂತ ಇನ್ಫಾರ್ಮೇಶನ್ ಕೊಡ್ತಿರ್ಬೇಕಾದ್ರೆ ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವರ ಕಂಪ್ಯೂಟರ್ ಅನ್ನ ಹ್ಯಾಕ್ ಮಾಡೋದಕ್ಕೆ ಶುರು ಮಾಡಿರುತ್ತೆ. ನಂತರ ಈತನ್ ಬೆಂಜಿ ಹಾಗೆ ಲೂಥರ್ ನ ಸಹಾಯದಿಂದ ಗ್ರೇಸ್ ಯಾವ ಕಡೆ ಹೋಗ್ತಿದ್ದಾಳೆ ಅಂತ ತಿಳ್ಕೊಂಡು ಅವಳನ್ನ ಫಾಲೋ ಮಾಡ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂಗೆನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವರ ಕಂಪ್ಯೂಟರ್ ನ ಕಂಪ್ಲೀಟ್ ಆಗಿ ತನ್ನ ವಶಕ್ಕೆ ತಗೊಂಡು ಈತನ್ಗೆ ಬೆಂಜಿ ವಾಯ್ಸ್ ನಲ್ಲಿ ತಪ್ಪು ಅಡ್ರೆಸ್ ಹೇಳ್ತಿರುತ್ತೆ. ಗ್ರೇಸ್ ಆ ಕಡೆ ಹೋಗ್ತಿದ್ದಾಳೆ, ಈ ಕಡೆ ಹೋಗ್ತಿದ್ದಾಳೆ ಅಂತ. ಇದರಿಂದ ಇವರಿಬ್ರು ಕಂಪ್ಯೂಟರ್ ನ ಹೊಡೆದಾಕ್ಬಿಡ್ತಾರೆ. ನಂತರ ಈತನ್ಗೂ ಕೂಡ ಅರ್ಥ ಆಗೋಗುತ್ತೆ ಇವನಿಗೆ ಅಡ್ರೆಸ್ ಅನ್ನ ಹೇಳ್ತಿರೋದು ಬೆಂಜಿ ಅಲ್ಲ AI ಅಂತ. ಆದ್ರೆ ಇಷ್ಟೊತ್ತಿಗೆ ಇವನನ್ನ ಸಾಯಿಸೋದಕ್ಕೆ ಒಬ್ಬ ವ್ಯಕ್ತಿ ಹಾಗೆ ಪ್ಯಾರಿಸ್ ಇಲ್ಲಿಗೆ ಬಂದು ತಲುಪಿರ್ತಾರೆ. ಈ ಕಡೆ ಗ್ಯಾಬ್ರಿಯಲ್ ಕೂಡ ಗ್ರೇಸ್ ಹತ್ರ ಬಂದು ತಲುಪಿಟ್ಟಿರ್ತಾನೆ ಇವಳ ಹತ್ರ ಇರುವಂತ ಕೀನ ಕಿತ್ಕೊಳ್ಳೋದಕ್ಕೆ ಅಂತ. ಹಾಗೆ ಈ ಕಡೆನೂ ಕೂಡ ಪ್ಯಾರಿಸ್ ಆಗಿ ಇವಳ ಜೊತೆ ಬಂದಿರುವಂತ ವ್ಯಕ್ತಿ ಈತನ್ಗೆ ಚೆನ್ನಾಗಿ ಹೊಡೆದು ಇವನನ್ನ ಸಾಯಿಸೋದಕ್ಕೆ ಅಂತ ತುಂಬಾನೇ ಪ್ರಯತ್ನ ಪಡ್ತಿರ್ತಾರೆ. ಅದೇ ರೀತಿ ಈತನ್ ಕೂಡ ಇವರ ಜೊತೆ ಫೈಟ್ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಎಷ್ಟೇ ಪ್ರಯತ್ನ ಪಡ್ತಿದ್ರು ಕೂಡ ಅದಕ್ಕೆ ಇವರಿಬ್ರು ಅವಕಾಶ ಮಾಡ್ಕೊಡ್ತಿರೋದಿಲ್ಲ. ಇದರಿಂದ ಇವನಿಗೆ ತುಂಬಾನೇ ಕೋಪ ಬಂದು ಅವರಿಬ್ರಿಗೆ ಚೆನ್ನಾಗಿ ಹೊಡೆದಾಕ್ಬಿಡ್ತಾನೆ. ಇವನಿಗೆ ಪ್ಯಾರಿಸ್ ನ ಸಾಯಿಸುವಂತ ಎಲ್ಲಾ ಅವಕಾಶಗಳು ಇದ್ರೂ ಕೂಡ ಅವಳನ್ನ ಸಾಯಿಸ್ತೆ ಹಾಗೆ ಬಿಟ್ಟು ಹೊರಟೋಗ್ತಾನೆ. ಈ ಕಡೆ ಗ್ಯಾಬ್ರಿಯಲ್ ಗ್ರೇಸ್ ನ ಜೊತೆ ಫೈಟ್ ಮಾಡ್ತಾ ಇನ್ನೇನು ಇವಳನ್ನ ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಗ ಇಲ್ಲಿಗೆ ಎಲ್ಸಾ ಬರ್ತಾಳೆ ಗ್ರೇಸ್ ನ ಪ್ರಾಣನ ಕಾಪಾಡೋದಕ್ಕೆ ಅಂತ. ಹೀಗೆ ಇವರಿಬ್ರು ತುಂಬಾ ಭಯಂಕರವಾಗಿ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಗ್ಯಾಬ್ರಿಯಲ್ ಎಲ್ಸಾ ಎದೆಗೆ ಚುಚ್ಚಿಬಿಡ್ತಾನೆ. ನಂತರ ಇಲ್ಲಿಗೆ ಈತನ್ ಬಂದು ನೋಡಿದ್ರೆ ಇವನು ಬರೋ ಅಷ್ಟರಲ್ಲಿ ಎಲ್ಸಾ ಸತ್ತೋಗಿರ್ತಾಳೆ. ಹಾಗೆ ಗ್ರೇಸ್ ಕೂಡ ಇದೇ ಜಾಗದಲ್ಲಿ ಇರ್ತಾಳೆ. ಇದರಿಂದ ಈತನ್ಗೆ ತುಂಬಾನೇ ದುಃಖ ಆಗುತ್ತೆ. ನಂತರ ನಮ್ಗೆ ತೋರಿಸ್ತಾರೆ ಗ್ರೇಸ್ ಈತನ್ ಹಾಗೆ ಇವನ ಫ್ರೆಂಡ್ಸ್ ಗಳ ಜೊತೆನೆ ಇರ್ತಾಳೆ. ಯಾಕೆಂತಂದ್ರೆ ಇವಳಿಂದನೇ ಎಲ್ಸಾ ಪ್ರಾಣ ಹೋಗಿರೋದಲ್ಲ, ಆದ್ರಿಂದ ನೀವೇನೇ ಕೆಲಸ ಹೇಳಿದ್ರು ಮಾಡ್ತೀನಿ, ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಸರಿ ಅಂತ ಹೇಳಿ ಈತನ್ ಹಾಗೆ ಇವನ ಫ್ರೆಂಡ್ಸ್ ಗಳು ಪ್ಲಾನ್ ಅನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಗ್ರೇಸ್ಗೆ ಅಲೆನಾ ತರ ಮಾಸ್ಕ್ ಅನ್ನ ರೆಡಿ ಮಾಡಿ ಹಾಕಿ ನಾಳೆ ಅಲೆನಾ ಓರಿಯಂಟ್ ಎಕ್ಸ್ಪ್ರೆಸ್ ಟ್ರೈನ್ ನ ಒಳಗಡೆ ಹೋಗ್ತಿದ್ದಾಳಲ್ಲ, ಆ ಟ್ರೈನ್ ನ ಒಳಗಡೆ ಹೋಗಿ ಅವಳ ಹತ್ರ ಇರುವಂತ ಒರಿಜಿನಲ್ ಕೀನ ತಗೊಂಡ್ ಬಂದು ಅಲೆನಾ ಬಾಡಿ ಗಾರ್ಡ್ ವೇಷನ ಹಾಕೊಂಡಿರುವಂತ ಈತನ್ ಕೈಗೆ ಕೊಟ್ರೆ ಅವನು ಕೀನ ತಗೊಂಡು ಸೇಫ್ ಆಗಿ ಬರ್ತಾನೆ. ಹಾಗೆ ಅಲೆನಾ ತರ ವೇಷ ಹಾಕೊಂಡಿರುವಂತ ಗ್ರೇಸ್ ನ ಮೇಲೂ ಕೂಡ ಯಾರಿಗೂ ಡೌಟ್ ಬರೋದಿಲ್ಲ, ಅವಳು ಕೂಡ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಆರಾಮಾಗಿ ಹೇಳ್ಕೋಬಹುದು ಅಂತ. ಈ ಪ್ಲಾನ್ ತುಂಬಾ ರಿಸ್ಕಿ ಆಗಿದ್ರು ಕೂಡ ಇದನ್ನ ಬಿಟ್ಟು ಇವ್ರ ಹತ್ರ ಬೇರೆ ದಾರಿ ಇರೋದಿಲ್ಲ. ನಂತರ ಲೂಥರ್ ಒಂದು ಹಾರ್ಡ್ ಡಿಸ್ಕ್ ಅನ್ನ ಈತನ್ಗೆ ಕೊಟ್ಟು ಹೇಳ್ತಾನೆ, ನನ್ನೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹ್ಯಾಕ್ ಮಾಡಿದಂತ ಕಂಪ್ಯೂಟರ್ ನ ಹಾರ್ಡ್ ಡಿಸ್ಕ್ ಇದು, ಅದು ನಮ್ಮ ಕಂಪ್ಯೂಟರ್ ನ ಹ್ಯಾಕ್ ಮಾಡೋದಕ್ಕೆ ಅದರ ಸೋರ್ಸ್ ಅನ್ನ ಯೂಸ್ ಮಾಡಿರುತ್ತೆ. ಇದರಿಂದ ನಾನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹುಡುಕ್ತಾ ಇರೋ ರೀತಿ ಅಂಡರ್ ಗ್ರೌಂಡ್ ಆಗಿ ಈ ಹಾರ್ಡ್ ಡಿಸ್ಕ್ ನಲ್ಲಿರುವಂತ ಸೋರ್ಸ್ ಅನ್ನು ಯೂಸ್ ಮಾಡ್ಕೊಂಡು ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಿದೆ ಅಂತ ಕಂಡುಹಿಡಿತೀನಿ ಅಂತ. ಅದಲ್ಲದೆ ಮತ್ತೊಂದು ವಿಷಯನೂ ಕೂಡ ಹೇಳ್ತಾನೆ, ಯಾವುದೇ ಕಾರಣಕ್ಕೂ ಕೂಡ ನೀನು ಗ್ಯಾಬ್ರಿಯಲ್ ನ ಸಾಯಿಸಬೇಡ, ಯಾಕೆಂತಂದ್ರೆ ಕೀನ ಯೂಸ್ ಮಾಡ್ಕೊಂಡು ಲಾಕರ್ ಅನ್ನು ಓಪನ್ ಮಾಡಿದ್ರೆ ಅದ್ರೊಳಗಡೆ ಏನಿದೆ ಅಂತ ಅವನಿಗೆ ಮಾತ್ರ ಗೊತ್ತಿರೋದು, ಅವನನ್ನ ಜೀವಂತವಾಗಿಡು ಅಂತ. ಅದೇ ಸಮಯಕ್ಕೆ ಈತನ್ಗೆ ಅಲೆನಾ ಬಾಡಿ ಗಾರ್ಡ್ ತರ ಮಾಸ್ಕ್ ಅನ್ನ ಮಾಡ್ತಿರ್ಬೇಕಾದ್ರೆ ಈ ಮಷೀನ್ ಕೆಟ್ಟೋಗುತ್ತೆ. ಈ ರೀತಿ ಮಾಡಿದ್ದು ಬೇರೆ ಯಾರು ಅಲ್ಲ, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅಂದ್ರೆ ಈಗ ವೇಷನ ಬದಲಾಯಿಸಿಕೊಂಡು ಗ್ರೇಸ್ ಮಾತ್ರ ಟ್ರೈನ್ ಒಳಗಡೆ ಹೋಗೋದಕ್ಕಾಗೋದು. ಯಾಕೆಂತಂದ್ರೆ ಈಗಾಗ್ಲೇ ಇವಳ ಮಾಸ್ಕ್ ಅನ್ನ ರೆಡಿ ಮಾಡ್ಬಿಟ್ಟಿರ್ತಾರೆ. ಇದರಿಂದ ಈತನ ಇವಳಿಗೆ ಧೈರ್ಯ ಹೇಳ್ತಾನೆ, ಏನು ಹೆದರ್ಕೊಳ್ಬೇಡ, ನಾನ್ ನಿನ್ನ ಕಾಪಾಡೋದಕ್ ಬರ್ತೀನಿ, ಧೈರ್ಯವಾಗಿ ಹೋಗು ಅಂತ. ನಂತರ ಮಾರನೇ ದಿನ ಅಲೆನಾ ಹಾಗೆ ಇವಳ ಬಾಡಿ ಗಾರ್ಡ್ ಓರಿಯಂಟ್ ಎಕ್ಸ್ಪ್ರೆಸ್ ಟ್ರೈನ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಇದೇ ಟ್ರೈನ್ ನ ಒಳಗಡೆ ತುಂಬಾ ಕಷ್ಟಪಟ್ಟು ಪ್ಯಾರಿಸ್ ಬಂದು ಒಂದು ಬಾಕ್ಸ್ ನ ಒಳಗಡೆ ಬಚ್ಚಿಟ್ಕೊಂಡು ಬಂದಿರುವಂತೆ ಇವಳ ಬಾಸ್ ಗ್ಯಾಬ್ರಿಯಲ್ ನ ರಿಲೀಸ್ ಮಾಡ್ತಾಳೆ. ಅದೇ ಸಮಯಕ್ಕೆ ಈತನ್ ಕೂಡ ಟ್ರೈನ್ ಅನ್ನ ಫಾಲೋ ಮಾಡ್ತಿರ್ತಾನೆ. ಹಾಗೆ ಬೆಂಜಿ ಟ್ರೈನ್ ಎಲ್ಲಿ ಸ್ಟಾಪ್ ಆಗುತ್ತೆ ಅಂತ ಈತನ್ಗೆ ಗೈಡ್ ಮಾಡ್ತಿರ್ತಾನೆ. ಆದ್ರೆ ಈ ಕಡೆ ಗ್ಯಾಬ್ರಿಯಲ್ ಟ್ರೈನ್ ಇಂಜಿನ್ ರೂಮ್ ಗೆ ಬಂದು ಇಲ್ಲಿದ್ದಂತ ಇಬ್ಬರು ಇಂಜಿನ್ ಡ್ರೈವರ್ಸ್ ಗಳನ್ನ ಸಾಯಿಸಿ ಟ್ರೈನ್ ಬ್ರೇಕ್ ಅನ್ನ ಫೇಲ್ ಮಾಡ್ಬಿಡ್ತಾನೆ. ಅದೇ ಸಮಯಕ್ಕೆ ಇದೇ ಟ್ರೈನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಈಗಾಗ್ಲೇ ಜಾಸ್ಪರ್ ಒಬ್ಬ ಆಫೀಸರ್ ನ ಕರ್ಕೊಂಡು ಟ್ರೈನ್ ಅಲ್ಲಿ ಇರ್ತಾನೆ. ಯಾಕೆಂತಂದ್ರೆ ಇವ್ರಿಗೆ ಮೊದ್ಲಿಂದಾನೇ ಗೊತ್ತಿರುತ್ತೆ ಈತನ್ ಇಲ್ಲಿಗೆ ಬಂದೇ ಬರ್ತಾನೆ ಅಂತ. ಹಾಗೆ ಇವನ್ ಜೊತೆ ಬಂದಿರುವಂತ ಆಫೀಸರ್ ಹೇಳ್ತಿರ್ತಾನೆ,
ಹೇಳ್ತಾನೆ, ಒಂದ್ ವೇಳೆ ನಮ್ ಗವರ್ನಮೆಂಟ್ ಅವರೇ ತಪ್ಪು ಮಾಡ್ತಿದ್ದು ಈತನ್ ಹಂಟ್ ನಮ್ಮ ದೇಶಕ್ಕೋಸ್ಕರ ಒಳ್ಳೇದನ್ನ ಮಾಡ್ತಿದ್ರೆ ಏನ್ ಮಾಡ್ತೀರಾ, ಆಗ್ಲೂ ಕೂಡ ಈತನ್ನ ಅರೆಸ್ಟ್ ಮಾಡ್ತೀರಾ ಅಂತ. ಆದ್ರೆ ಜಾಸ್ಪರ್ ಹತ್ರ ಇದಕ್ಕೆ ಯಾವುದೇ ತರದ ಉತ್ತರ ಇರೋದಿಲ್ಲ. ಈ ಕಡೆ ಈತನ್ಗೆ ಟ್ರೈನ್ ಮಿಸ್ ಆಗೋಗುತ್ತೆ. ನಿಲ್ಸ್ಬೇಕಾಗಿದ್ದಂತ ಸ್ಟಾಪ್ ನಲ್ಲಿ ಟ್ರೈನ್ ನಿಲ್ಸಿರೋದಿಲ್ಲ. ಯಾಕೆಂತಂದ್ರೆ ಗ್ಯಾಬ್ರಿಯಲ್ ಬ್ರೇಕ್ ಅನ್ನ ಫೇಲ್ ಮಾಡ್ಬಿಟ್ನಲ್ಲ, ಅದಕ್ಕೆ ಈ ಕೆಲಸನ ಗ್ಯಾಬ್ರಿಯಲೇ ಮಾಡಿರೋದು ಅಂತ ಇವ್ರಿಗೂ ಕೂಡ ಗೊತ್ತಾಗುತ್ತೆ. ನಂತರ ಅಲೆನಾ ಟ್ರೈನ್ ನಲ್ಲಿರುವಂತ ಒಂದು ರೂಮ್ ನಲ್ಲಿ ಒಬ್ಳೆ ಇರಬೇಕಾದ್ರೆ ಅಲೆನಾ ರೀತಿ ವೇಷನ ಬದಲಾಯಿಸಿಕೊಂಡಿರುವಂತ ಗ್ರೇಸ್ ಇಲ್ಲಿಗೆ ಬಂದು ಇವಳನ್ನ ಪ್ರೆಗ್ನೆಂಟ್ ತಪ್ಪಿಸಿ ಇವಳ ಹತ್ರ ಇದ್ದಂತ ಮತ್ತೊಂದು ಕೀನು ಕೂಡ ಪಡ್ಕೋತಾಳೆ. ನಂತರ ಅಲ್ಲಿಂದ ಅಲೆನನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದಂತ ಕೀಟ್ರೇಜ್ ಹತ್ರ ಬಂದು ಹೇಳ್ತಾಳೆ, ನಿನ್ಗೆ ಕೀನ ಕೊಡೋದಕ್ಕಿಂತ ಮುಂಚೆ ನಂದೊಂದು ಕಂಡೀಷನ್ ಇದೆ. ಎಂತ ಪರಿಸ್ಥಿತಿ ಇದ್ರೂ ಪರವಾಗಿಲ್ಲ, ಎಲ್ಲಾದ್ರಿಂದ ನೀನು ಗ್ರೇಸ್ ನ ಕಾಪಾಡಬೇಕು. ಯಾಕೆ ಅಂತಂದ್ರೆ ಅವಳು ನನಗೆ ತುಂಬಾ ದೊಡ್ಡ ಸಹಾಯನ ಮಾಡಿದಾಳೆ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ಆಕ್ಚುಲಿ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಅಲೆನಾ ರೀತಿ ವೇಷನ ಬದಲಾಯಿಸಿಕೊಂಡಿರುವಂತ ಗ್ರೇಸ್ ತನ್ನನ್ನ ತಾನು ಕಾಪಾಡ್ಕೊಳ್ಳೋದಕ್ಕೆ ಕೀಟ್ರೇಜ್ಗೆ ಈ ರೀತಿ ಎಲ್ಲ ಹೇಳ್ತಿರೋದು. ಅದೇ ಸಮಯಕ್ಕೆ ಇದೇ ಟ್ರೈನ್ ನಲ್ಲಿ ನಮ್ಗೆ ಮತ್ತೊಂದು ಜಾಗದಲ್ಲಿ ತೋರಿಸ್ತಾರೆ, ಪ್ಯಾರಿಸ್ ಹಾಗೆ ಗ್ಯಾಬ್ರಿಯಲ್. ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ, ನ್ಯಾಷನಲ್ ಇಂಟೆಲಿಜೆನ್ಸ್ ನ ಡೈರೆಕ್ಟರ್ ಆಗಿರುವಂತ ಡೆನ್ಲಿಂಗರ್ ನ ಅವನನ್ನ ಮೀಟ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಯಾಕೆ ಅಂತಂದ್ರೆ ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ದಂತ ಜರ್ಮನಿಯ ಸಬ್ಮರೀನ್ ಬ್ಲಾಸ್ಟ್ ಆಗಿ ಸಮುದ್ರದ ಆಳಕ್ಕೆ ಹೋಗಿ ಬಿದ್ದಿದ್ದನ್ನ. ಆ ಸಬ್ಮರೀನ್ ಈಗ ಎಲ್ಲಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಇಡೀ ಪ್ರಪಂಚದಲ್ಲಿ ಅದು ಎಲ್ಲಿದೆ ಅಂತ ಗೊತ್ತಿರೋದು ಅದು ಡೆನ್ಲಿಂಗರ್ ಗೆ ಮಾತ್ರ. ಅಷ್ಟೇ ಅಲ್ಲದೆ ಇವನಿಗೆ 2 ಕೀಗಳನ್ನ ಸೇರಿಸಿ ಲಾಕರ್ ಅನ್ನು ಓಪನ್ ಮಾಡಿದ್ರೆ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಸೋರ್ಸ್ ಕೋಡ್ ನ ಹಾರ್ಡ್ ಡಿಸ್ಕ್ ಸಿಗುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಕಂಟ್ರೋಲ್ ಮಾಡಬಹುದು ಅಥವಾ ನಾಶ ಕೂಡ ಮಾಡಬಹುದು ಅಂತಾನು ಕೂಡ ಇವನಿಗೆ ಗೊತ್ತಿರುತ್ತೆ. ಆದ್ರಿಂದ ಇವನು ಹೇಳ್ತಿರ್ತಾನೆ, ಅದನ್ನ ನಾಶ ಮಾಡಿದ್ರೆ ಯಾರಿಗೂ ಕೂಡ ಏನು ಲಾಭ ಆಗೋದಿಲ್ಲ. ಅದಕ್ಕೆ ಗ್ಯಾಬ್ರಿಯಲ್, ನೀನು ನಾನು ಸೇರ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ತಮ್ಮ ವಶಕ್ಕೆ ತಗೊಂಡು ಇಡೀ ಪ್ರಪಂಚದಲ್ಲಿ ಅಮೆರಿಕನ ಸೂಪರ್ ಪವರ್ ಆಗೋ ರೀತಿ ಮಾಡೋಣ ಅಂತ. ಆದ್ರೆ ಗ್ಯಾಬ್ರಿಯಲ್ ನ ಪ್ಲಾನೇ ಬೇರೆ ಇರುತ್ತೆ. ಇದರಿಂದ ಡೆನ್ಲಿಂಗರ್ ನ ಸಾಯಿಸ್ಬಿಡ್ತಾನೆ. ಈಗ ಈ ವಿಷಯನೆಲ್ಲ ಪ್ಯಾರಿಸ್ ಕೂಡ ಕೇಳಿಸ್ಕೊಬಿಟ್ಟಿದ್ದಾಳೆ. ಈತನ ಇವಳನ್ನ ಸಾಯಿಸದೆ ಬಿಟ್ಟಿರೋದಕ್ಕೆ ಇವಳು ಈ ವಿಷಯನ ಈತನಿಗೆ ಹೇಳಿದ್ರು ಹೇಳ್ಬಿಡ್ತಾಳೆ ಅಂತ ಗ್ಯಾಬ್ರಿಯಲ್ ಇವಳಿಗೆ ಚುಚ್ಚಿ ಇಲ್ಲಿಂದ ಓಡೊಂಟೋಗ್ತಾನೆ. ನಂತರ ಗ್ರೇಸ್ ಕೀಟ್ರೇಜ್ಗೆ 2 ಕೀಗಳನ್ನ ಕೊಡ್ತಿದ್ದಂಗೆನೆ ಇವನು ಕೂಡ ಒಪ್ಕೊಂಡಿರೋ ರೀತಿ ದುಡ್ಡನ್ನ ಕೊಡೋದಕ್ಕೆ ಅಂತ ನಿನ್ನ ಬ್ಯಾಂಕ್ ಡೀಟೇಲ್ಸ್ ನ ಇದ್ರಲ್ಲಿ ಹಾಕು ಅಂತ ಹೇಳ್ತಾನೆ. ಗ್ರೇಸ್ ಕೂಡ ಅಲೆನಾ ಡೀಟೇಲ್ಸ್ ಅನ್ನ ಹಾಕೋದ್ರ ಬದಲು ಇವಳ ಬ್ಯಾಂಕ್ ಡೀಟೇಲ್ಸ್ ಅನ್ನ ಹಾಕ್ತಿರ್ತಾಳೆ. ಅದೇ ಸಮಯಕ್ಕೆ ಈತನ್ ಒಂದು ಬೆಟ್ಟದ ಮೇಲೆ ಬಂದು ನೋಡ್ತಾನೆ. ಟ್ರೈನ್ ತುಂಬಾ ದೂರದಲ್ಲಿ ಇವನ್ ಕಡೆಗೆನೆ ಬರ್ತಿರುತ್ತೆ. ಆದ್ರಿಂದ ಈಗ ಬೇರೆ ದಾರಿ ಇಲ್ಲ ಅಂತ ಬೈಕ್ ನ ಸಮೇತ ಕೆಳಗಡೆ ಹಾರ್ಬಿಡ್ತಾನೆ, ಟ್ರೈನ್ ನ ರೀಚ್ ಆಗ್ಲೇಬೇಕು ಅಂತ. ನಂತರ ಈ ಕಡೆ ವೇಷನ ಬದಲಾಯಿಸಿಕೊಂಡಿರುವಂತ ಗ್ರೇಸ್ ಕೀಟ್ರೇಜ್ಗೆ ಹೇಳ್ತಾಳೆ, ನನ್ಗೆ ನೀವು ಕೊಡ್ತಿರುವಂತ ದುಡ್ಡು ಬೇಡ, ಕೀನ ಒಳ್ಳೆ ರೀತಿಲಿ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಂದ ಹೊಟ್ಟೋಗ್ತಾಳೆ. ಅದೇ ಸಮಯಕ್ಕೆ ಗ್ರೇಸ್ ಪ್ರಜ್ಞೆ ತಪ್ಪಿಸಿದಂತ ನಿಜವಾದ ಅಲೆನಾ ಇಲ್ಲಿಗೆ ಬಂದ್ಬಿಡ್ತಾಳೆ. ಇದರಿಂದ ಗ್ರೇಸ್ ಕೂಡ ಮಾಸ್ಕ್ ಅನ್ನ ತೆಗ್ದಾಕಿ ಇಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾಳೆ. ಆದ್ರೆ ಅಲೆನಾ ಬಾಡಿ ಗಾರ್ಡ್ ಗಳು ಇವಳಿಗೆ ಗನ್ ಪಾಯಿಂಟ್ ಅನ್ನ ಮಾಡಿ ಕೀನ ಕಿತ್ಕೊಳ್ಳೋದಕ್ಕೆ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಪ್ಯಾರಾಚೂಟ್ ನ ಸಹಾಯದಿಂದ ಈತನ್ ಟ್ರೈನ್ ನ ಒಳಗಡೆ ಬಂದು ಲ್ಯಾಂಡ್ ಆಗ್ತಾನೆ. ಅದಕ್ಕೆ ಇವರು ಕೀ ಎಲ್ಲೋಯ್ತು ಅಂತ ಹುಡುಕಾಡ್ತಿರ್ಬೇಕಾದ್ರೆ ಗ್ಯಾಬ್ರಿಯಲ್ ಆ ಕೀನ ಎತ್ಕೊಂಡು ಓಡೊಂಟೋಗ್ತಾನೆ. ಇದರಿಂದ ನೀನು ಟ್ರೈನ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಡು, ನಾನು ಗ್ಯಾಬ್ರಿಯಲ್ ಹತ್ರ ಹೋಗ್ತೀನಿ ಅಂತ ಹೇಳಿ ಈತನ್ ಗ್ಯಾಬ್ರಿಯಲ್ ನ ಫಾಲೋ ಮಾಡ್ಕೊಂಡು ಟ್ರೈನ್ ನ ಮೇಲೆ ಬರ್ತಾನೆ. ಹೀಗೆ ಇವರಿಬ್ರು ಓಡ್ತಿರುವಂತ ಟ್ರೈನ್ ನ ಮೇಲೆನೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಟ್ರೈನ್ ಒಳಗಡೆ ಜಾಸ್ಪರ್ ಕೀಟ್ರೇಜ್ ನ ನೋಡ್ತಾನೆ. ನನ್ನ ಇಲ್ಲಿ ನೀನು ನೋಡ್ದೆ ಅಂತ ಯಾರಿಗೂ ಹೇಳ್ಬೇಡ ಅಂತ ಕೀಟ್ರೇಜ್ ಜಾಸ್ಪರ್ ಗೆ ಹೇಳ್ತಾನೆ. ಹಾಗೆ ಈ ಕಡೆ ಇವರಿಬ್ರು ಟ್ರೈನ್ ನ ಮೇಲೆ ಫೈಟ್ ಮಾಡ್ತಾನೆ ಇರ್ತಾರೆ. ಟ್ರೈನ್ ಕೂಡ ನಿಲ್ತಿರೋದಿಲ್ಲ, ಇವರ ಫೈಟ್ ಕೂಡ ನಿಲ್ತಿರೋದಿಲ್ಲ. ನಂತರ ಈತನ್ ಗ್ಯಾಬ್ರಿಯಲ್ ನ ಹಿಡಿದು ಲಾಕ್ ಮಾಡ್ಬಿಡ್ತಾನೆ. ಈಗ ಇವನಿಗೆ ಗ್ಯಾಬ್ರಿಯಲ್ ನ ಸಾಯಿಸುವಂತ ಎಲ್ಲಾ ಚಾನ್ಸಸ್ ಗಳು ಇರುತ್ತೆ. ಆದ್ರೆ ಇವನನ್ನ ಸಾಯಿಸುವಂತ ಉದ್ದೇಶ ಇವಂದಲ್ಲ. ಅದೇ ಸಮಯಕ್ಕೆ ಇಲ್ಲಿಗೆ ಜಾಸ್ಪರ್ ಹಾಗೆ ಆಫೀಸರ್ ಬಂದು ಅವನನ್ನ ಬಿಟ್ಬಿಡು, ಹಾಗೆ ನಮ್ಗೆ ಸರೆಂಡರ್ ಆಗ್ಬಿಡು ಅಂತ ಹೇಳ್ತಿರ್ತಾರೆ. ಇದೇ ಟೈಮ್ ಅನ್ನು ಉಪಯೋಗಿಸಿಕೊಂಡು ಗ್ಯಾಬ್ರಿಯಲ್ ಕೂಡ ಅಲ್ಲಿಂದ ಒಂದು ಲಾರಿ ಒಳಗಡೆ ಹಾರ್ಬಿಡ್ತಾನೆ. ನಂತರ ಈತನ್ ಜಾಸ್ಪರ್ ಹಾಗೆ ಆಫೀಸರ್ ನ ಸಾಯೋದ್ರಿಂದ ಸ್ವಲ್ಪದ್ರಲ್ಲೇ ಬಚಾವ್ ಮಾಡಿ ಹೇಳ್ತಾನೆ, ಈ ಟ್ರೈನ್ ಅಲ್ಲಿರುವಂತ ಜನರ ಜೀವ ಅಪಾಯದಲ್ಲಿದೆ, ಅವರೆಲ್ಲರನ್ನು ಕಾಪಾಡಿ ಅಂತ. ಈ ಕಡೆ ಗ್ಯಾಬ್ರಿಯಲ್ ಮುಂದೆ ಇರುವಂತ ಒಂದು ಬ್ರಿಡ್ಜ್ ನ ಮೇಲೆ ತುಂಬಾ ಬಾಂಬ್ ಗಳನ್ನ ಫಿಟ್ ಮಾಡಿ ಆಕ್ಟಿವೇಟ್ ಮಾಡ್ಬಿಟ್ಟಿರ್ತಾನೆ. ನಂತರ ಈತನ್ ಯಾವಾಗ ಇಂಜಿನ್ ರೂಮ್ ನಲ್ಲಿರುವಂತ ಗ್ರೇಸ್ ಹತ್ರ ಬರ್ತಾನೋ ಆಗ ನಮ್ಗೆ ಗೊತ್ತಾಗುತ್ತೆ ಇವನು ಈಗಾಗ್ಲೇ ಗ್ಯಾಬ್ರಿಯಲ್ ಹತ್ರ ಇದ್ದಂತ ಕೀನ ತಗೊಂಡ್ಬಿಟ್ಟಿದ್ದಾನೆ ಅಂತ. ಈ ವಿಷಯ ಗ್ಯಾಬ್ರಿಯಲ್ಗೆ ಗೊತ್ತಾಗಿ ಇವನಿಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಇದಾದ್ಮೇಲೆ ತುಂಬಾ ಸ್ಪೀಡ್ ಆಗಿ ಹೋಗ್ತಿರುವಂತ ಟ್ರೈನ್ ಇಂಜನ್ ನ ಟ್ರೈನ್ ನ ಕಂಪಾರ್ಟ್ಮೆಂಟ್ ಗಳಿಂದ ಸಪರೇಟ್ ಮಾಡ್ತಾರೆ. ಅದೇ ಸಮಯಕ್ಕೆ ಬ್ರಿಡ್ಜ್ ಗೆ ಹಾಕಿದಂತ ಬಾಂಬ್ ಗಳು ಬ್ಲಾಸ್ಟ್ ಆಗ್ತಿದ್ದಂಗೆನೆ ಇಂಜಿನ್ ಸೀದಾ ಕೆಳಗಡೆ ಬಂದು ಬೀಳುತ್ತೆ. ಇದಾದ್ಮೇಲೆ ನಿಧಾನವಾಗಿ ಒಂದೊಂದೇ ಕಂಪಾರ್ಟ್ಮೆಂಟ್ ಗಳು ಕೂಡ ಕೆಳಗಡೆ ಬೀಳೋದಕ್ಕೆ ಶುರು ಆಗ್ತವೆ. ಅದಕ್ಕೆ ಈತನ್ ಹಾಗೆ ಗ್ರೇಸ್ ಇವರ ಪ್ರಾಣನ ಉಳಿಸ್ಕೊಳ್ಳೋದಕ್ಕೆ ಮತ್ತೊಂದು ಕಂಪಾರ್ಟ್ಮೆಂಟ್ ಗೆ ಬಂದು ತಲುಪ್ತಾರೆ. ಆದ್ರೆ ಇದು ಕೂಡ ಇನ್ನೇನು ಬೀಳೋದ್ರಲ್ಲಿ ಇರುತ್ತೆ. ಹೇಗೋ ಮಾಡಿ ತುಂಬಾ ಕಷ್ಟಪಟ್ಟು ನೆಕ್ಸ್ಟ್ ಕಂಪಾರ್ಟ್ಮೆಂಟ್ ಗೆ ಬಂದು ತಲುಪಿದ್ರೆ ಇದು ಕೂಡ ಇನ್ನೇನು ಕೆಳಗಡೆ ಬೀಳೋದ್ರಲ್ಲಿ ಇರುತ್ತೆ. ನಂತರ ಇದೇ ಜಾಗದಲ್ಲಿ ಇರುವಂತ ಒಂದು ಪಿಯಾನೋ ಕೂಡ ಇವರ ತಲೆ ಮೇಲೆ ಬೀಳೋದ್ರಲ್ಲಿ ಇರುತ್ತೆ. ಹೇಗೋ ಮಾಡಿ ಇವರ ಪ್ರಾಣನ ಕಾಪಾಡ್ಕೊಂಡು ನೇತಾಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಪ್ಯಾರಿಸ್ ಬಂದು ಇವರಿಬ್ಬರನ್ನ ಕಾಪಾಡ್ತಾಳೆ. ನಂತರ ಇವರಿಗೆ ಗೊತ್ತಾಗುತ್ತೆ ಗ್ಯಾಬ್ರಿಯಲ್ ಇವಳಿಗೆ ಚುಚ್ಬಿಟ್ಟಿದ್ದಾನೆ, ಇನ್ನೇನು ಇವಳು ಸಾಯೋದ್ರಲ್ಲಿದ್ದಾಳೆ ಅಂತ. ಸಾಯೋದಕ್ಕಿಂತ ಮುಂಚೆ ಇವಳು ಒಂದು ವಿಷಯನ ಈತನಿಗೆ ಹೇಳ್ತಾಳೆ, ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷಿನ್ ಇರುವಂತ ಸಬ್ಮರೀನ್ ಸೆವಾಸ್ಟೋಪೋಲ್ ನಲ್ಲಿ ಇದೆ ಅಂತ. ಈ ವಿಷಯ ಇವಳಿಗೆ ಗ್ಯಾಬ್ರಿಯಲ್ ಇಂದ ಗೊತ್ತಾಗಿರುತ್ತೆ. ಹೌದು, ಇಡೀ ಪ್ರಪಂಚದಲ್ಲಿ ಆ ಸಬ್ಮರೀನ್ ಎಲ್ಲಿದೆ ಅನ್ನೋದು ಬರೀ ಡೆನ್ಲಿಂಗರ್ ಗೆ ಮಾತ್ರ ಗೊತ್ತಿರ್ಲಿಲ್ಲ, ಗ್ಯಾಬ್ರಿಯಲ್ಗೂ ಕೂಡ ಗೊತ್ತಿತ್ತು. ನಂತರ ಇವರಿಬ್ರು ತಪ್ಪಿಸ್ಕೊಂಡು
ತಪ್ಪಿಸ್ಕೊಂಡು ಹೋಗೋದಕ್ಕೆ ನೋಡ್ತಾರೆ. ಆದ್ರೆ ಈತನ್ಗೆ ಗೊತ್ತಾಗುತ್ತೆ ಇಲ್ಲಿ ಇರೋದು ಒಂದೇ ಒಂದು ಪ್ಯಾರಾಚೂಟ್ ಅಂತ. ಆದ್ರಿಂದ ಇವನು ಇದ್ರಲ್ಲಿ ನೀನ್ ಹೋಗು ಅಂತ ಗ್ರೇಸ್ಗೆ ಹೇಳ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಜಾಸ್ಪರ್ ಬರ್ತಿರ್ತಾನೆ. ನಾನಿಲ್ಲಿಂದ ಹೇಗೋ ಬರ್ತೀನಿ, ನೀನ್ ತಪ್ಪಿಸ್ಕೊಂಡು ಹೋಗು ಅಂತ ಗ್ರೇಸ್ ಹೇಳ್ತಿದ್ದಂಗೆನೆ ಬೇರೆ ದಾರಿ ಇಲ್ದೇ ಇರೋದ್ರಿಂದ ಈತನ್ ಕೂಡ ಜಾಸ್ಪರ್ ಇಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ಯಾರಾಚೂಟ್ ಇಂದ ಕೆಳಗಡೆ ಹಾರ್ಬಿಡ್ತಾನೆ. ಅಷ್ಟೇ ಅಲ್ಲದೆ ಪ್ಯಾರಿಸ್ ಇನ್ನು ಕೂಡ ಉಸಿರಾಡ್ತಿರ್ತಾಳೆ. ನಂತರ ಗ್ರೇಸ್ ಕೀಟ್ರೇಜ್ ಹತ್ರ ಬಂದು ಹೇಳ್ತಾಳೆ, ಈತನ್ ಹಂಟ್ ಹೇಳ್ದ ನೀನ್ ನನ್ನ ಎಲ್ಲರಿಂದ ಕಾಪಾಡಬೇಕು ಅಂತ. ಅದಕ್ಕೆ ಇವನು ಒಪ್ಕೋತಾನೆ. ಯಾಕೆ ಅಂತಂದ್ರೆ ಈತನ್ ಹಂಟ್ ಈ ರೀತಿ ಹೇಳಿದಾನೆ ಅಂತಂದ್ರೆ ಏನೋ ಒಂದು ವಿಷಯ ಇರುತ್ತೆ ಅಂತ. ನಂತರ ನಮ್ಗೆ ಈ ಕಡೆ ಈತನ್ ಹಂಟ್ ನ ತೋರಿಸ್ತಾರೆ. ಪ್ಯಾರಾಚೂಟ್ ನ ಸಹಾಯದಿಂದ ಅಲ್ಲಿಂದ ಒಂದು ಜಾಕೆ ಬಂದು ತಲುಪಿದಾಗ ಇಲ್ಲಿ ಬೆಂಜಿ ಕೂಡ ಇರ್ತಾನೆ. ಈಗ ಇವರಿಬ್ರು ಕೀನ ತಗೊಂಡು ಇಲ್ಲಿಂದ ಸೆವೆಸ್ಟಪೂಲ್ ಗೆ ಹೋಗೋದಕ್ಕೆ ಶುರು ಮಾಡ್ತಾರೆ. ಆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲಿದೆ ಅಂತ ಹುಡುಕಿ ಅದನ್ನ ನಾಶ ಮಾಡೋದಕ್ಕೆ ಅಂತ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಮುಂದೆ ಈತನ್ ಹಂಟ್ ಹಾಗೆ ಅವನ ಟೀಮ್ ನವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಹುಡುಕಿ ಅದನ್ನ ನಾಶ ಮಾಡಿದ್ರು ಇಲ್ವೋ ಅಂತ ಮುಂದೆ ರಿಲೀಸ್ ಆಗುವಂತ ಪಾರ್ಟ್ ನಲ್ಲಿ ಹೇಳಿದ್ದಾರೆ. ಇನ್ನು ಕೂಡ ಈ ಮೂವಿಯ ಸೆಕೆಂಡ್ ಪಾರ್ಟ್ ರಿಲೀಸ್ ಆಗಿಲ್ಲ. ರಿಲೀಸ್ ಆಗ್ತಿದ್ದಂಗೆನೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋಣ. ಸರಿ, ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಹಾಗೆ ಮೂವಿ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ.